ನಿತಿನ್ ಅವರೇ, ಪ್ರಜ್ವಲ್ ಅವರೇ, ಅರವಿಂದ್ ಅವರೇ, ನಮಸ್ಕಾರ. ನಮಸ್ಕಾರ. ಶುರು ಮಾಡೋಣ. ನೀವು ಚಿಕ್ಕ ವಯಸ್ಸಲ್ಲೇ ರಿವ್ಯೂವರ್ ಆಗಬೇಕು ಅಂತ ಅನ್ಕೊಂಡಿದ್ರಾ? ನಿಮ್ಮ ಪ್ರಕಾರ ನೀವು ಮಾಡಿರೋ ಬೆಸ್ಟ್ ರಿವ್ಯೂ ಯಾವುದು? ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ನಿಮ್ಮ ಪ್ರಕಾರ ನೀವು ಮಾಡಿರೋ ವರ್ಸ್ಟ್ ರಿವ್ಯೂ ಯಾವುದು? ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇಲ್ಲಿ ತನಕ ಯಾರಾದ್ರೂ ಫ್ಯಾನ್ಸ್ ನಿಮ್ಮ ರಿವ್ಯೂ ಕೇಳಿ ಮನೆ ತನಕ ಬಂದು ಹೊಡೆದಿರೋದಿದೆಯಾ? ಯಾರೋ ಹೇಳ್ದಂದ್ರೆ ನೀವು ಒಂದು ಸಿನಿಮಾ ರಿವ್ಯೂನ 3 ನಿಮಿಷ ಮಾಡಿದ್ರೆ ಅದು ಚೆನ್ನಾಗಿಲ್ಲ ಅಂತ, 5 ನಿಮಿಷ ಮಾಡಿದ್ರೆ ಅದು ಚೆನ್ನಾಗಿದೆ ಅಂತ. ಸೊ ನೀವು ನಮ್ಮ ಸಿನಿಮಾನ 5 ನಿಮಿಷ ರಿವ್ಯೂ ಮಾಡಿ ಅದಾದ್ಮೇಲೆ ಖಂಡಿತವಾಗಿಯೂ ಏನು ನೀವು ಮಾತ್ರ ಸೈಲೆಂಟ್ ಆಗ್ಬೋದು, ನಾವಾಗಂಗಿಲ್ವಾ? ಲೆಟ್ ಮಿ ಗೆಟ್ ದಿಸ್. ನಿಮಗೆ ಸಿನಿಮಾ ಮಾಡಕ್ ಆಗಲ್ಲ ಅಂತ ರಿವ್ಯೂ ಮಾಡ್ತಾ ಇದ್ದೀನಿ. ನೋ ಲೆಟ್ ಮಿ ರೀಫ್ರೇಸ್ ದಟ್. ಸಿನಿಮಾನೇ ಮಾಡಕ್ ಬರಲ್ಲ ನಿಮ್ಗೆ, ನೀವು ಹೇಗ್ರಿ ರಿವ್ಯೂ ಮಾಡ್ತೀರಾ? ಇಂಟರ್ವ್ಯೂನೇ ಮಾಡಕ್ ಬರ್ದಿರೋ ನೀವು ಇಂಟರ್ವ್ಯೂ ಮಾಡ್ತಾ ಇಲ್ವಾ? ಹಂಗೇನೆ. ಈ ಆಟಗಳೆಲ್ಲ ನಿಮ್ ಹಾಸ್ಟೆಲ್ ಇಟ್ಕೊಳ್ಳಿ. ಈಗ ನಿಮ್ ಕೆಲಸ ನೀವ್ ಮಾಡಿ, ನನ್ನ ಕೆಲಸ ನಾನು ಮಾಡ್ತೇನೆ. ಡನ್. ಈಗ ಇಂಟರ್ವ್ಯೂ ಒಳಗೆ ಹೋಗೋಣ. ನಿತಿನ್ ಕೃಷ್ಣಮೂರ್ತಿ, ಪ್ರಜ್ವಲ್, ಅರವಿಂದ್ ಕಶ್ಯಪ್ ಅವರೇ, ನಮಸ್ತೆ. ನಮಸ್ತೆ. ಅರವಿಂದ್ ಕಶ್ಯಪ್ ಅವರ ಹೆಸರು ರೂಪದಲ್ಲಾದ್ರೂ ಕನ್ನಡ ಪ್ರೇಕ್ಷಕರಿಗೆ ಸ್ವಲ್ಪ ಪರಿಚಯವಿದೆ, ನಿಮ್ಮಿಬ್ಬರ ಪರಿಚಯವಿಲ್ಲ. ಸೊ ಕ್ಯಾನ್ ವಿ ಸ್ಟಾರ್ಟ್ ವಿತ್ ದಿಸ್? ನೀವು ಈ ಚಿತ್ರದ ನಿರ್ದೇಶಕರು, ಹೌದು, ಭಾಗಿ ನಿರ್ಮಾಪಕರು ಕೂಡ. ಹೌದು. ನಿಮ್ಮ ಪರಿಚಯ? ನನ್ನ ಹೆಸರು ನಿತಿನ್ ಕೃಷ್ಣಮೂರ್ತಿ ಅಂತ. ಈ ಸಿನಿಮಾದ ನಿರ್ದೇಶಕ. ಆಬ್ವಿಯಸ್ಲಿ ನಾನು ಇದಕ್ಕಿಂತ ಮುಂಚೆ ಲೂಸಿಯಾಲಿ AD ಆಗಿದ್ದೆ. ಅದಾದಮೇಲೆ ಒಂದು ಖಾಸಗಿ ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಪ್ರೋಮೋಸು ಆ್ಯಡ್ಸ್ ತೆಗಿತಾ ಇದ್ದೆ. ಅದು ಬಿಟ್ಟು TV ಬಿಟ್ಟು ಸುಮಾರು ಒಂದಷ್ಟು ಆ್ಯಡ್ಸ್ ಡೈರೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನಾವು ಸಿನಿಮಾ ಡೈರೆಕ್ಷನಿಗೆ ಬಂದ್ಬಿಟ್ಟು. ಲೂಸಿಯಾ, ಹೌ ಡಿಡ್ ಯು ಗೆಟ್ ಇನ್ ದಟ್? ಲೂಸಿಯಾ ನಾವು ಅವಾಗಷ್ಟೇ ಇಂಜಿನಿಯರಿಂಗ್ ಮುಗಿಸಿದ್ವಿ. ಪವನ್ ಸರ್ ಒಂದು ಕಾಂಪಿಟೇಷನ್ ಹಾಕಿದ್ರು, 24 ಅವರ್ಸಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಲೂಸಿಯಾ ಬಗ್ಗೆ, ಶುಡ್ ಗೆಟ್ ವೈರಲ್ ಅಂತ. ಸೊ ನಾನು ಪ್ರಜ್ವಲ್ಲು ಅವಾಗ ಇಂಜಿನಿಯರಿಂಗಲ್ಲಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಈ ಕಾಂಪಿಟೇಷನ್ ನೋಡಿ ನಮ್ಮ ಪವನ್ ಬಗ್ಗೆ ತುಂಬ ಇದಿತ್ತು, ಅಂದರೆ ಅವ್ರ ಲೈಫ್ ಹಿಸ್ಟ್ರಿನೆಲ್ಲ ನೋಡಿ ನಮ್ಗೆ ತುಂಬ ಇಷ್ಟ ಆಗಿತ್ತು. ಆಗ ನಾವು ಅಪ್ಲೈ ಮಾಡಿದ್ವಿ, ಅಂದರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಅನ್ ಅನಾಲಜಿ ಆಫ್ ಕನ್ನಡ ಫಿಲ್ಮ್ಸ್ ಅನ್ನೋ ಥರ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಹಾಕಿದ್ವಿ. ಅವಾಗ ಅಂದರೆ ಯೂಟ್ಯೂಬಲ್ಲಿ ಅವಾಗ ಐ ಥಿಂಕ್ 11 or 12 ವೈರಲ್ ಆಗಿತ್ತು ಅದು. ಸೊ ಅವಾಗ ನಮ್ಮನ್ನು ಸರ್ ಕರೆದಿತ್ತು. ಓಕೆ. ದೆನ್ ವಿ ಮೆಟ್ ಅರವಿಂದ್. ಅಂದರೆ ನಾವು 3 ಜನ ಲೂಸಿಯಲ್ಲಿ ADಗಳಾಗಿದ್ವಿ. ನಂದು ವೈಲ್ಡ್ ಕಾರ್ಡ್ ಎಂಟ್ರಿ ಲೂಸಿಯಾಗೆ. ಸೊ ಆಲ್ 3 of us met on the sets of ಲೂಸಿಯಾ. ಓಕೆ. ಆ ಒಂದು ಅನುಭವ ಏನನ್ನ ಕಲಿಸ್ಕೊಡ್ತು? ಡಿಡ್ ಇಟ್ ಇನ್ಕ್ರೀಸ್ ಯುವರ್ ಲವ್ ಫಾರ್ ಫಿಲ್ಮ್ ಮೇಕಿಂಗ್, ಅಥವಾ ಡಿಡ್ ಇಟ್ ಶೋ ಯು ದಿ ಅದರ್ ಸೈಡ್ ಆಫ್ ಫಿಲ್ಮ್ ಮೇಕಿಂಗ್? ಸೊ ನಾವು 3 ಜನ ಇಂಜಿನಿಯರಿಂಗ್ಗೆ ಮಾಡಿದ್ದು. ಆ್ಯಂಡ್ ಲೂಸಿಯಾ ಆಗ್ತಾ ಕೊನೆಯಲ್ಲಿ ನಮ್ಗೆ ರಿಯಲೈಸ್ ಆಯಿತು ದಿಸ್ ಇಸ್ ವಾಟ್ ವಿ ಮೇಡ್ ಫಾರ್ ಅಂತ. ನಾವು ಸಿನಿಮಾ ಮಾಡೋಕ್ಕೆ ಇರೋದು ಅಂತ ಅದು ರಿಯಲೈಸ್ ಆಯಿತು. ಅದೊಂದು ಮೇಯ್ನ್ ರಿಯಲೈಸೇಷನ್. ಒಳ್ಳೆ ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಬಟ್ ಸಿನಿಮಾ ಮಾಡೋಕ್ಕಂತೂ ಇದ್ದೀವಿ ಅಂತ ರಿಯಲೈಸ್ ಆಯಿತು. ಬಟ್ ವಾಟ್ ಇಸ್ ಒಂದು ಮೇಜರ್ ಟೇಕ್ ಅವೇ ಅಥವಾ ಒಂದು ಮೇಜರ್ ಐ ಓಪನಿಂಗ್ ಎಲಿಮೆಂಟ್ ನಿಮಗೆ ಲೂಸಿಯಾಯಿಂದ ಬಂದಿದ್ದು? ಓ, ನನಗೆ ಇದು ಗೊತ್ತೇ ಇರಲಿಲ್ಲ ಫಿಲ್ಮ್ ಮೇಕಿಂಗ್ ಬಗ್ಗೆ, ದಿಸ್ ಇಸ್ ವಾಟ್ ಇಸ್ ಇನ್ ದಿ ಕೋರ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಏನಾದರೂ ಒಂದಿದೆಯಾ? ಯು ಮೀನ್ ಟೆಕ್ನಿಕಲಿ ಕೇಳ್ತೀಯಾ? ಟೆಕ್ನಿಕಲಿ. ಬಿಕಾಸ್ ಬರವಣಿಗೆ ಅದು ಚೆನ್ನಾಗಿ ಬರುತ್ತೋ ಬರಲ್ವೋ ತಕ್ಕ ಮಟ್ಟಿಗೆ ಎಲ್ರಿಗೂ ಬರುತ್ತೆ, ಈ ಒಂದು ಕನಸಿರೋರಿಗೆ ಅಲ್ವಾ. ಟೆಕ್ನಿಕಲಿ ನಾನು ಅದೇ ಅರವಿಂದ್ ಅವ್ರ ಹತ್ರ ಮಾತಾಡ್ತಿದ್ದ ಹಾಗೆ ಕ್ಯಾಮ್ರಾ ಅಂದ ಕೂಡಲೇ ನನಗೆ ಭಯ ಆಗುತ್ತೆ. ಸೊ ಹಾಗೆ ಟೆಕ್ನಿಕಲಿ ನಮಗೆ ಅನುಭವ ಇರೋದಿಲ್ಲ ಹೆಚ್ಚು. ಸೊ ಆ ರೀತಿಯಲ್ಲಿ ಲೂಸಿಯಾ ಮಾಡಿದ್ದು ತುಂಬ ಕನ್ಸ್ಟೆಂಟ್ಸಲ್ಲಿ. ಅಂದರೆ ಅದು 1 ವರ್ಷ ಶೂಟ್ ಮಾಡಿದ್ದು ಫಿಲಮ್ಮು. ಅಂದರೆ ನಮ್ಮ ಲೊಕೇಶನ್ ಎಲ್ಲಿ ಫ್ರೀಯಾಗಿ ಸಿಗ್ತಿತ್ತು ಅಲ್ಲಿ ಹೋಗಿ ಶೂಟ್ ಮಾಡ್ತಾಯಿದ್ವಿ. ಕ್ಯಾಮ್ರಾ ಸಿಕ್ಕಾಗ ಶೂಟ್ ಮಾಡ್ತಿದ್ವಿ, ಆ ಥರ ಶೂಟ್ ಮಾಡಿದ್ದು ಫಿಲಮ್ ಅದು. ದಟ್ ವಾಸ್ ಅ ಫಸ್ಟ್ ಕ್ರೌಡ್ ಫಂಡೆಡ್ ಫಿಲಮ್ ಆಲ್ಸೋ. ಸೊ ಕ್ರೌಡ್ ಫಂಡೆಡ್ ಫಿಲಮಲ್ಲಿ 2 ಒಳ್ಳೇದಿರುತ್ತೆ. ಒಂದು ಲಿಮಿಟ್ ಆದಮೇಲೆ ನಮ್ಗೆ ಒಂದು ಬಡ್ಜೆಟ್ ಕನ್ಸ್ಟೆಂಟ್ ಇರುತ್ತೆ, ಇಷ್ಟ್ರ ಮೇಲೆ ನಾವು ಮಾಡೋಕ್ಕಾಗಲ್ಲ. ಇನ್ನೊಂದು ನಮ್ಗೆ ಯಾರು ಇಲ್ಲಿ ಎದೆ ಮೇಲೆ ಕೂತ್ಕೊಂಡು ಕೇಳ್ತಿರಲ್ಲ ಇಷ್ಟೇ ಮಾಡಿ, ಹಿಂಗೆ ಮಾಡಿ, ಹಾಗೆ ಮಾಡಿ ಅಂತ. ದಟ್ ಈಸ್ ಒನ್ ಕೀ ಟೇಕ್ ಅವೇ, ದಟ್ ವೆನ್ ಸಿಮಿಲರ್ ಲೈಕ್ ಮೈಂಡ್ ಸೆಟ್ ಪೀಪಲ್ ಇನ್ವೆಸ್ಟ್ ಆ್ಯಂಡ್ ಮೇಕ್ ಅ ಫಿಲ್ಮ್, ದ ಫಿಲ್ಮ್ ವಿಲ್ ಆ್ಯಕ್ಚುಲಿ ಬಿ ಲೈಕ್ ಹೌ ಯು ಇಮ್ಯಾಜಿನ್. ಅಟ್ಲೀಸ್ಟ್ ಅದಕ್ಕೆ ಇಟ್ ಡೋಂಟ್ ಬಿ ಇನ್ಫ್ಲುಯೆನ್ಸ್ಡ್ ಬೈ ಎನಿ ಫಾರ್ಮುಲಾಸ್ ಅನ್ನೋದು ಒಂದು ರಿಯಲೈಸ್ ಆಯಿತು. ಆ್ಯಂಡ್ ಎಷ್ಟೇ ಕನ್ಸ್ಟೆಂಟ್ಸ್ ಇದ್ದರು, ಇಫ್ ಯು ಹ್ಯಾವ್ ಟು ಮೇಕ್ ಅ ಫಿಲ್ಮ್, ಯು ಕ್ಯಾನ್ ಮೇಕ್ ಅ ಫಿಲ್ಮ್. ಪವನ್ ಅವ್ರ ಬಗ್ಗೆ ಆಗ ನೀವು ನೋಡಿದ್ದು, ಇಸ್ ದೇರ್ ಸಮಥಿಂಗ್ ದಟ್ ಸ್ಟಿಲ್ ಸ್ಟ್ರೈಕ್ಸ್ ಯು, ಯು ನೋ ದಿಸ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ಲೈಕ್ ಅಬೌಟ್ ಪವನ್ ಅಂತ? ಪ್ರಿಪೇರ್ಡ್, ಲಾಡ್ ಆಫ್ ಹೋಮ್ವರ್ಕ್, ಆ್ಯಂಡ್ ಬೇಕು ಅಂದರೆ ಬೇಕು, ಬಟ್ ಇಟ್ ಡಸಂಟ್ ಮೀನ್ ಲೈಕ್ ಅಗ್ರೆಸಿವ್ ಇದಂತಲ್ಲ. ಕಾಮಾಗಿ ಕೂಲಾಗಿ ಎಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಐ ಡೋಂಟ್ ರಿಮೆಂಬರ್ ಪವನ್ ಶೌಟಿಂಗ್
even once in the set. He abused a guy only once on set and that was me. The wild card entry. Sure. That is one thing. ಪವನ್ ಅವ್ರ ಹತ್ರ ನೀವು ಅಲ್ಲಿ ಹೋದರೆ ಒಂದು ಡಿಸಿಪ್ಲಿನ್ ಬರುತ್ತೆ. ಅಂದರೆ ಇಮ್ಯಾಜಿನ್ ಎವ್ರಿಬಡಿ ವೇರಿಂಗ್ ಸೂಟ್ಸ್ ಆ್ಯಂಡ್ ವರ್ಕಿಂಗ್, ಆ ಥರ ಸೆಟಪ್ ಅದು. ದರ್ ಇಸ್ ಲಾಟ್ ಆಫ್ ಡಿಸಿಪ್ಲಿನ್, ದರ್ ಇಸ್ ಸೋ ಮಚ್ ಕಾಮ್. ಅದೊಂದು ಕಲಿಯೋಕ್ಕಾಗಿಲ್ಲ ಅದನ್ನು. ಅದೇ ಕೇಳೋದಿದೆ, ನೀವು ಆ ಥರದ್ದೊಂದು And also the conviction he has towards his script, that is something very mesmerizing. From the day he writes his script till the day he executes it, there is not a day he doubts his writing. So he's extremely confident and convicted to what is written. So I think that's somewhere we need to learn that. ಆನ್ ದಟ್ ನೋಟ್, ನೀವೆಲ್ಲ ಲೂಸಿಯಾ ಒಳಗಡೆ ಬರೋಷ್ಟರಲ್ಲಿ ಅವರು ಬರೆದ್ಬಿಟ್ಟಿದ್ರೇನೋ ಅಲ್ವಾ? ಹಿ ಹ್ಯಾಡ್ ದಿ ಬರೆದ್ಬಿಟ್ಟಿದ್ರು. ಅದಾದಮೇಲೆ ಅದು ಕ್ರೌಡ್ ಫಂಡಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅವರು ADಗಳು ಬೇಕು, ಟೀಮ್ ಬೇಕು ಅಂತ ಹೇಳಿ ಆ ಟೀಮು ಆ್ಯಕ್ಚುಲಿ ಕ್ರೌಡಿಂದನೇ ಎತ್ತಿದ್ದು. ರೈಟ್. ಇನ್ಫ್ಯಾಕ್ಟ್ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರು ಹೇಳ್ತಾ ಇದ್ರು, ಅವರು ಕೂಡ ಫೇಸ್ಬುಕ್ಕಲ್ಲಿ ಸುಮ್ಮನೆ ಒಂದು ಅವರ ಟ್ಯೂನನ್ನು ಕಳಿಸೋ ಏನೋ ಅಲ್ಲಿಂದ ಅವರು ಹುಟ್ಕೊಂಡು ರಿಮೆಂಬರ್ ಅವ್ರ ಟ್ಯೂನ್ ಕಳಿಸಿ ನೆಕ್ಸ್ಟ್ ದಿವಸದಿಂದ ಪವನ್ ಸರ್ ಅದಕ್ಕೆ ರಿಂಗ್ ಟೋನ್ ಮಾಡ್ಕೊಂಡಿದ್ರು. ರಿಮೈಂಡ್ ಆಗ್ತಾನೆ ಇರಬೇಕು ಅನ್ನೋ ಆ ಲೆಕ್ಕದಲ್ಲಿ. ಶೋರ್. ಪ್ರಜ್ವಲ್ ಅವರೇ, ನೀವು ಇದರಲ್ಲಿ ನಟ ಪ್ಲಸ್ ಭಾಗಿ ನಿರ್ಮಾಪಕರು. ಸೊ ಇದು ಒಂಥರ ಕ್ರೌಡ್ ಫಂಡೆಡ್ ಬಟ್ ಮೇ ಬಿ ಅ ಸ್ಮಾಲರ್ ಕ್ರೌಡ್. ಎನಿವೆ, ನಿಮ್ಮ ಪರಿಚಯ ಹೇಳಿದಾಗೆ ನಾವೆಲ್ಲ ಲೂಸಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ಲೂಸಿಯಾ ಜೊತೆ ಯೂಟರ್ನು ಮಾಡ್ದೆ. ಯೂಟರ್ನ್ ಮಾಡಿ ಆಮೇಲೆ ಕಾರ್ಕಿ ಚಾನಲ್ ಕೆಲಸ ಮಾಡಿ ಎಂಡ್ ಆಫ್ ದಿ ಡೇ ಸಿನಿಮಾ ಮಾಡಬೇಕು ಅಂತಲೇ ಇದ್ದಿತ್ತು. ಅಲ್ಲಿಂದ ಸ್ಟಾರ್ಟ್ ಆಗ್ತಿರ್ನಿ ಇವತ್ತಿಲ್ಲಿಗೆ ಸಿನಿಮಾ ಮಾಡಿ. ಬಟ್ ಮಧ್ಯದಲ್ಲಿ ಡಿಟೋರ್ ಯಾಕೆ? AD ಆಗಿ 2 ಫಿಲಮಲ್ಲಿ ಕೆಲಸ ಮಾಡಿದ್ರಿ. ಅದು ಜನರಲ್, ಅವಾಗ ಜಸ್ಟ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದವ್ರಿಗೆ ಇರುತ್ತಲ್ಲ, ಏನೋ ಒಂದು ಕೆಲಸ ದುಡಿಮೆ ಮಾಡಬೇಕು ಅಂತ ಆ ಡಿವಿಯೇಷನ್ ತೊಗೊಂಡು ಆಮೇಲೆ ಮತ್ತೆ ಸಿನಿಮಾ ಅಂತ ಬಂದ್ವಿ. ಶೋರ್. ಅರವಿಂದ್ ಅವರೇ, ಸೊ ದಿ ಇಯರ್ 2022 ವಾಸ್ ಕನ್ಸಿಡರ್ಡ್ ದಿ ಇಯರ್ ಆಫ್ ಕನ್ನಡ ಸಿನಿಮಾ. ಅದೇ ನಿಟ್ಟಿನಲ್ಲಿ ನಿಮಗೆ 777 ಚಾರ್ಲಿ ಆ್ಯಂಡ್ ಕಾಂತಾರ, ಸೊ ಯು ಹ್ಯಾವ್ ಹ್ಯಾಡ್ ಅ ರೋಲ್ ಟು ಪ್ಲೇ ಇನ್ ದ್ಯಾಟ್ ಅಲ್ವಾ? ಸೊ ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್ ಆ್ಯಂಡ್ ಇಟ್ ಇಸ್ ಆಲ್ಸೋ ದಿ ಇಯರ್ ಆಫ್ ಅರವಿಂದ್ ಕಶ್ಯಪ್, ರೈಟ್? ಸೊ tell me what 2022 was like at the end of it. First of all, I feel I'm extremely privileged and lucky to have been part of these two great movies. And 2022 release adrunu Charlie almost 5 years of shoot, and Kantara was about a year of work. And 2022 is when I felt there was global attention on Kannada cinema. And the country at least Kannada cinema next ಏನು ಬರುತ್ತೆ KGF ಆದಮೇಲೆ ಅಂತ ನೋಡ್ತಿದ್ರು. ಆ ಟೈಮಲ್ಲಿ we are all lucky to have in that global attention we have been able to give good products, and that is continuing even now. And it was very important for us to prove that we are capable of giving back-to-back great films of different genres. So I think in 2022 we did that, and it feels good to be a part of two great films. Of course, ಅದಕ್ಕೆ ಮುಂಚೆನೇ ನೀವು ಕೆಲಸ ಮಾಡಿದ್ರಿ. ಹೀರೋಲು ಕೂಡ ನೀವೇ ಹೀರೋ, ಅದು ಮುಂಚೆ ಬೆಲ್ ಬಾಟಮ್. ಕರೆಕ್ಟ್. ಬಟ್ ಒಂಥರ ಟ್ರೂ ಗ್ರಾಟಿಫಿಕೇಶನ್ ಸಿಕ್ಕ ವರ್ಷ ಅದು ಅಂತ ಹೇಳ್ಬೋದಾ? Definitely, and that has been the most all, not only Nandu and our entire team who we have been working with, all our cumulative efforts over the years. 2022 it felt like we redeemed our points in that year. Sure. Oh, well put. You mentioned KGF ಅಲ್ಲಿ ಅದರ ವರ್ಲ್ಡ್ ಹೇಗೆ ಹೊಸದಾಗಿತ್ತೋ, ಆರ್ಟ್ ಹೇಗೆ ಅದರ ಬಗ್ಗೆ ಮಾತಾಡಿದ್ರು, ಎಡಿಟ್ ಪ್ಯಾಟರ್ನ್ ಹೇಗೆ ಮಾತಾಡಿದ್ರು, ಒಂದು ಅನ್ಡಿನಯಬಲ್ ಆಸ್ಪೆಕ್ಟ್ ಆಫ್ ಇಟ್ ಸಿನಿಮಾಟೋಗ್ರಫಿ. ರೈಟ್? ಸೊ ಭುವನ್ ಅವರ KGF ಸಿನಿಮಾಟೋಗ್ರಫಿಯಲ್ಲಿ ವಾಟ್ ಇಸ್ ದಿ ಮೋಸ್ಟ್ ಲೈಕ್ಡ್ ಎಲಿಮೆಂಟ್ ಫಾರ್ ಯು? For me it's definitely the scale. Simple handheld shots. Usually ಇವಾಗ ಒಂದು ದೊಡ್ಡ ಸ್ಕೇಲ್ ತೋರಿಸಬೇಕು ಅಂದರೆ there is super jib, scorpion jib, cameras moving on everywhere. He was able to create that huge world keeping the camera on his shoulder. So it's literally the weight on his shoulder, and I am extremely grateful. All of us have to be. Bari Bhuvan, Prashanth Neel and the entire team. KGF showed everyone what we are capable of doing. One KGF in the Kannada industry, munche it was popular in the country. There was a small dip in between, but after KGF we have regained our respect. Under respect in the kinda, people see us for what we're capable of, and KGF opened a lot of doors. So adike I'm really grateful to the team. Sure. So just to get this right, you're saying ಜಿಮ್ಮಿಗಳು ಅದೆಲ್ಲ ಇಲ್ಲದೇನೆ ಶೋಲ್ಡರ್ ಮೇಲೆ ಕ್ಯಾಮ್ರಾನ ಇಟ್ಕೊಂಡು he was able to achieve scale ಅಂತ. ಅಂದ್ರೆ ಥ್ರೂಔಟ್ ದ ಮೂವಿ ಮೆಜಾರಿಟಿ ಆಫ್ ದ ಶಾಟ್ ಶೋಲ್ಡರೇ ಮಾಡಿರೋದು. ಆದ್ರೂ cinematography of that movie gets you into the movie. You don't need fancy moving shots. Simple handheld shots
creates that world for you, and that's something great what he's done. ಓಕೆ ಓಕೆ ಆನ್ ದಟ್ ನೋಟ್ ಐ ಜಸ್ಟ್ ಆಸ್ಕ್ ದಿಸ್ ಕ್ವೆಶ್ಚನ್, ಇದು ಆಮೇಲೆ ಕೇಳೋಣ ಅಂತಿದ್ದೆ. ನಿಮ್ಮ ಈ ಚಿತ್ರದ ಟ್ರೇಲರ್ನಲ್ಲಿ ಒಂದು ಹೈ ಆಂಗಲ್ ಶಾಟ್ ಇದೆ, ಒಂದು ರೂಮಿಂದ ಇನ್ನೊಂದು ಹಾಸ್ಟೆಲ್ ರೂಮ್ಗೆ ಕ್ಯಾಮ್ರಾ ಹೋಗುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಆ ವಾರ್ಡನ್ ಕೆಳಗಡೆ ಬಾಡಿನೂ ಇರುತ್ತೆ, ಮಂಚುಗಳು ಎಲ್ಲ ಕಾಣಿಸ್ತಾ ಇರುತ್ತೆ. ನನಗೆ ಅದು ರೂಫ್ ಇಲ್ದಿರೋದು ಆಬ್ವಿಯಸ್ಲಿ ಯುನೋ ಟಾಪ್ ಇರಲ್ಲ ಸೆಟ್ಟಲ್ಲಿ, ಬಟ್ ಹೌ ಡಸ್ ದಿ ಕ್ಯಾಮ್ರಾ ಮೂವ್? If you understood ಯಾವ ಶಾಟ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. So there's something called a rope cam anta. So camera moves on a rope. ಕಾಂತಾರಲ್ಲಿ ಕಮಲಾ ಸೀಕ್ವೆನ್ಸ್ ಶೂಟ್ ಮಾಡಿದ್ದು ಸೇಮ್ rope camera ಮೇಲೆ. So we tie rope on two ends and camera moves in between. ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಿ ಅದನ್ನ? It's controlled wirelessly. Okay. And camera is on a gimbal. So you can frame the camera remotely. So mimic ಅಂತ ಇರುತ್ತೆ. So whatever you do, camera mimics. So it's called a mimic. So it's completely remote controlled. You just have to control mimic, camera goes on the rope. ಓಕೆ, ಈ ಪ್ರಶ್ನೆ ನಿಮ್ಮಿಬ್ಬರಿಗೂ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಈ ಚಿತ್ರದ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆಯೋ ಪ್ರೇಕ್ಷಕರಲ್ಲಿ, ಅವ್ರಿಗೆ ಎರಡು ವಿಚಾರ ಗೊತ್ತಿರುತ್ತೆ. ಒಂದು, ತುಂಬ ಕ್ರಿಯೇಟಿವ್ ಆಗಿ ಮಾಡಿರೋ ಪ್ರಮೋಷನಲ್ ವಿಡಿಯೋಸ್. ಇನ್ನೊಂದು, ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಅಲ್ವಾ. ಪ್ರಮೋಷನ್ ಬಗ್ಗೆ ನಾನು ಆಮೇಲೆ ಕೇಳ್ತೀನಿ. ಬಟ್ ನನ್ನ ಪ್ರಶ್ನೆ, ಈಗ ಈ ಪಯಣ ಶುರುವಾಗಿದ್ದು ಯಾವಾಗ, ಯಾವ ಇಸ್ವಿಯಲ್ಲಿ ಆ್ಯಂಡ್ ಆಲ್ ಆಫ್ ದ್ಯಾಟ್, ಅದ್ರ ಜೊತೆಗೆ ಇಂಟ್ರೆಸ್ಟ್ನ ಸಸ್ಟೇನ್ ಮಾಡ್ಕೊಂಡು ಬರೋದು ಹೇಗೆ? ಇಂಟ್ರೆಸ್ಟ್ ನಿಮ್ಮಲ್ಲೂ ಪ್ರೇಕ್ಷಕರಲ್ಲೂ. ಒಂದು ಚಿಕ್ಕ ಫಿಲಮ್ ದೊಡ್ಡ ಫಿಲಮ್ ಲೆಂತ್ ಆಗುತ್ತೆ ಅಂತ ಇರೋದಿಲ್ಲ, ಅಂದರೆ ಯಾಕೆ ಇಷ್ಟು ದಿವಸ ತಗೊಳ್ತೀವಿ ಅಂತ ಇರೋದಿಲ್ಲ. ಅಂದರೆ ಆರ್ಸ್ ಮೈಟ್ ನಾಟ್ ಬಿ ಅ ವೆರಿ ಹ್ಯೂಜ್ ಕ್ಯಾನ್ವಾಸ್ ಫಿಲಮ್ ಇಲ್ಲದೆ ಇದ್ರೂ ಒಂದು ಸಿನಿಮಾಗೆ ಆಗಬೇಕಾಗಿರೋ ಅಡೆತಡೆಗಳು ಆಗೇ ಆಗುತ್ತೆ. ಅದು ಪರ್ಫೆಕ್ಷನ್ಗಾಗಿರ್ಬೋದು, ಡೇಟ್ಸ್ ಅನ್ಅವೈಲಬಿಲಿಟಿ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಡೇಟ್ ಅನ್ಅವೈಲಬಿಲಿಟಿ ಇರ್ಬೋದು, ಅಥವಾ ನೇಚರ್ ಕಾಸಸ್ ಇರ್ಬೋದು, ಅಂದರೆ ಮಳೆ ಜಾಸ್ತಿ ಆಗಿರ್ಬೋದು. ಮತ್ತು ಕೊರೋನಾ ಇತ್ತು ನಮಗೆ, ಸೆಕೆಂಡ್ ಕೊರೋನಾ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿಬಿಡ್ತು, ಸೆಕೆಂಡ್ ಲಾಕ್ಡೌನು. ಅದಾದಮೇಲೆ ಡೇಟ್ಸ್ಗಳು ಶುರು ಮಾಡಿದ್ದು ಯಾವಾಗ ಅಂತ ಹೇಳಿ 2021. ಬಟ್ ಶೂಟ್ ಶುರು ಮಾಡಿ 21 ಅಲ್ಲಿ. ಹಾಂ ಹೌದು, ನೀವು ಕೆಲಸ ಶುರು ಮಾಡಿದ್ದು ಈ ಚಿತ್ರಕ್ಕಾಗಿ ಇದು 6 ವೀಕ್ಸಲ್ಲಿ ಆಗಿರೋಂಥ ಇದೆ ಎಂಟೈರ್ ಥಿಂಗ್. ನಮಗೆ ಆ್ಯಕ್ಚುಲಿ 3 ಜನ ಪ್ರೀ ಪ್ರೊಡಕ್ಷನ್ ಅಂತ ಇರಲಿಲ್ಲ. ಅದೇ ಇದು ಪ್ರಾಸೆಸ್ಸೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಪ್ರೀ ಪ್ರೊಡಕ್ಷನ್ ಇರಲಿಲ್ಲ, ಅಂದರೆ 6 ವೀಕ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ವಿ ಆ್ಯಕ್ಚುಲಿ ವಾಂಟೆಡ್ ಟು ಬಿಗ್ಗರ್ ಬಡ್ಜೆಟ್ ಫಿಲ್ಮ್, ಒಂದು ಬಿಗ್ಗರ್ ಬಡ್ಜೆಟ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಲಾಕ್ಡೌನ್ ಎಲ್ಲ ಆದಮೇಲೆ ಅವಾಗ ಅನಿಸ್ತು, ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಡೂ ದ್ಯಾಟ್ ಫಿಲ್ಮ್ ರೈಟ್ ನಾವು, ಲೆಟ್ ಅಸ್ ರೈಟ್ ಸಮಥಿಂಗ್ ಎಲ್ಸ್ ಅಂತ. ಸೊ ಅವಾಗ ಆಗಿನ್ನೂ ಇಫ್ ಯು ಟಾಕಿಂಗ್ ಅಬೌಟ್ ದಿ ಫಸ್ಟ್ ಲಾಕ್ಡೌನ್ ಅಂಡ್ ಆಲ್ ದಟ್, ಈ OTT ಬೂಮ್ ಅನ್ನೋದು ಇನ್ನೂ ಆಗಿರಲಿಲ್ಲ. ಬಟ್ ನಾವು ಹೊಸಬರು ಇಟ್ಕೊಂಡೇ ಮಾಡಬೇಕು ಅಂತ ವೆರಿ ಕ್ಲಿಯರ್. ಆ ಫಸ್ಟ್ ಫಿಲಮ್ ನಾವು ಹೊಸಬರು ಇಟ್ಕೊಂಡು, ಹೊಸ ಟ್ಯಾಲೆಂಟ್ಗಳು ಇಟ್ಕೊಂಡೇ ಮಾಡಬೇಕು ಅಂತ ಕ್ಲಿಯರ್ ಆಗಿದ್ವಿ. ನಾವು ಅಂದ್ಕೊತಿರೋ ಬಡ್ಜೆಟ್ಟು ಈ ಟೈಮಲ್ಲಿ ಮಾಡೋದು ಕರೆಕ್ಟ್ ಅಲ್ಲ. ಅಂದರೆ ವಿ ಹ್ಯಾವ್ ಟು ಬಿ ಸಮಥಿಂಗ್. ಒಂದು ಸರ್ತಿ ಒಂದು ಸಿನಿಮಾ ಮಾಡಿದ್ರೆ ಅದಾದಮೇಲೆ ನೀವು ವಾಟ್ ಎವರ್ ಯು ಡೂ, ಇಫ್ ದಟ್ ಫಿಲ್ಮ್ ಕ್ಲಿಕ್ಸ್ ವೆಲ್, ದ ಫಂಡಿಂಗ್ ವಿಲ್ ಆಲ್ಸೋ ಬಿ ಬೆಟರ್ ಆ್ಯಂಡ್ ಪೀಪಲ್ ಆಲ್ಸೋ ವಿಲ್ ಹ್ಯಾವ್ ಸಮ್ ಎಕ್ಸ್ಪೆಕ್ಟೇಷನ್ಸ್. ಸೊ ದಟ್ ಹೊಸಬ್ರು ಇಟ್ಕೊಂಡು ಮಾಡಿದ್ರೆ ಅವಾಗ ತೊಂದರೆ ಆಗಲ್ಲ. ಸೊ ಅವಾಗ ನಾವೆಲ್ಲ ಕೂತು ಬರೆದಿದ್ದೆ ಇದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ. ಆ್ಯಂಡ್ ದಟ್ ವಾಸ್ ಲೈಕ್ ಮೋಸ್ಟ್ ಆರ್ಗ್ಯಾನಿಕ್ ಸ್ಕ್ರಿಪ್ಟ್ ದಟ್ ವಿ ಹ್ಯಾವ್ ರಿಟನ್. ಅಂದರೆ ಈಗ ಒಂದು 6 ವಾರ ಮಾಡಬೇಕು ಅಂತ ಮಾಡಿದ್ದಲ್ಲ, 6 ವಾರದಲ್ಲಿ ಮುಗ್ದೋಯ್ತು ಅಷ್ಟೇ, ಕತೆ ಮುಗೀತು. ಬಟ್ ಎಂಟೈರ್ ಫಿಲಮ್ ನಡೆದಿದ್ದು ಆ್ಯಕ್ಚುಲಿ ಅಂದರೆ ವಿ ಬೀನ್ ರೀಕರೆಕ್ಟಿಂಗ್ ಸೋ ಮೆನಿ ಟೈಮ್ಸ್ ಇನ್ ದ ಶೂಟ್. ಸರಿ, ಆ ಶೂಟಲ್ಲೇ ನಾವೆಲ್ಲರೂ ಸೇರಿಕೊಂಡು, ಇವಾಗ ಈ ಸೀನ್ ಇದೆಯಾ, ಇಲ್ಲ ಹಿಂಗೆ ಬೇಡ, ಹಿಂಗೆ ಮಾಡೋಣ. ಫಸ್ಟ್ ಡೇ ಸ್ಪಾಟಿಗೆ ಹೋಗೋ ತನಕ ಯಾವ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ 100 ಪೀಪಲ್, 100 ಜನರಲ್ಲಿ. ಕ್ಷಮಿಸಿ, ಈ 6 ವಾರದಲ್ಲಿ ಮುಗಿದಿದ್ದು ಏನು? ಸ್ಕ್ರೀನ್ ಪ್ಲೇ ಮುಗಿದಿತ್ತು. ಓಕೆ, ಹಾಂ, ಸ್ಕ್ರೀನ್ ಪ್ಲೇ ಮುಗಿತ್ತು. ಆಕ್ಚುಲಿ ಹೇಳ್ದಂಗೆ ಸಣ್ಣ ಬಡ್ಜೆಟ್ ಅಂತ ಸ್ಟಾರ್ಟ್ ಮಾಡಿದ್ದು, ಬಟ್ ಹಾಗಾಗ್ಲಿಲ್ಲ. ಮೊದಲು ಫಿಲ್ಮ್ ಯಾವ ಸ್ಕೇಲ್ ಅನ್ಕೊಂಡಿದ್ವಿ ಅದೇ ಸ್ಕೇಲಿಗೆ ಕೊನೆಗೆ ಬಂತಿದ್ದು, ಆಗೋಯ್ತು. ಅಲ್ಲೊಂದು ಕಡೆ ನಮ್ಗೆ ಅನಿಸ್ತು, ಅಂದರೆ ಇಟ್ ಇಸ್ ನಾಟ್ ಆ್ಯಸ್ ಈಸಿ ಆಸ್ ವಿ ಥಿಂಕ್. ಅಂದರೆ ಇಷ್ಟಲ್ಲಿ ಮುಗಿಸ್ಬೋದು ಅಂದಾಗ ಎಲ್ಲದು ನಮ್ಮ ಕಂಟ್ರೋಲ್ ಇರೋಲ್ಲ. ಇವಾಗ ನಾವು ಶೂಟ್ ಮಾಡಿದ 200 ಜನ ಯಾವಾಗಲೂ ಇರೋರು, ಮಿನಿಮಮ್ ಒಂದು ಆ್ಯಾವ್ರೇಜ್ 200 ಜನ ಇರೋರು. ಒಂದು ಸತಿ ಮಳೆ ಬಂದರೆ ಯು ಲೂಸ್ ಅ ಲಾಟ್ ಆಫ್ ಮನಿ ಇನ್ ದ್ಯಾಟ್. ಸೊ ಅವಾಗ ಸ್ವಲ್ಪ ಅಡೆತಡೆಗಳಾಗ್ತದೆ. ಸೊ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಹಿಂಗೆ ಮಾಡೋಣ, ಅವ್ರ ಡೇಟ್ ಇವ್ರ ಡೇಟ್ ಎಲ್ಲ ಮ್ಯಾಚ್ ಮಾಡಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಡಿಲೇ ಆಗಿದೆ. ಇನ್ನೊಂದು ಹೇಳ್ತಾರಲ್ಲ, ಸಿನಿಮಾಗೆ ಏನು ಬೇಕೋ ಸಿನಿಮಾ ತಗೊಳತ್ತೆ ಅಂತ. ಸೊ ನಾವು ಸ್ಮಾಲ್ ಬಜೆಟ್ ಅಂತ ಸ್ಟಾರ್ಟ್ ಮಾಡಿದ್ರು ದಿಸ್ ಮೂವಿ ನೀಡೆಡ್ ದಟ್ ಕೈಂಡ್ ಆಫ್ ಬಜೆಟ್ ಕೊನೆಗೆ ಬರ್ತಾ. ನಾನು ಯಾಕೆ ಅದನ್ನು ಕೇಳಿದೆ ಅಂದರೆ, 6 ವಾರವಲ್ಲದೆ ಇನ್ನೂ ಒಂದು ಎಲಾಬ್ರೇಟ್ ಆಗಿ ಪ್ರೀ ಪ್ರೊಡಕ್ಷನ್ ಮಾಡಿದ್ದಿದ್ರೆ ಬಡ್ಜೆಟ್ ಹೈಕು ಆಗ್ತಾ ಇರಲಿಲ್ವೇ? ಅದರಿಂದ ಬಜೆಟ್ ಹೋಗಿಲ್ಲ. ಇನ್ನೊಂದೇನು ಅಂದರೆ, ಇದು ಅದೇ ಪ್ರೋಸೆಸ್ ಎಂಟೈರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ, ಮತ್ತು ಇದು ಎಂಟೈರ್ ಸಿನಿಮಾ ವೆರಿಟಿ ಸ್ಟೈಲಲ್ಲಿ ಹೋಗಿರೋದ್ರಿಂದ ಪ್ರೋಸೆಸ್ ಶೂಟಿಂಗ್ಗೆ 100 ದಿನ ತಗೋತು. ಅಟ್ ದ್ಯಾಟ್ ಪಾಯಿಂಟ್ ನೀವು ವಿಕಿಪೀಡಿಯಾದಲ್ಲೂ ಬರೆದಿದ್ದೀರಾ, ಸಿನಿಮಾ ವೆರಿಟೆ ಅನ್ನೋ ಒಂದು ಸ್ಟೈಲನ್ನು
ಅಡ್ಯಾಪ್ಟ್ ಮಾಡ್ಕೊಂಡ್ರಿ ಅಂತ. ವಾಟ್ ಇಸ್ ಇಟ್? ಪ್ಲೀಸ್ ಎಕ್ಸ್ಪ್ಲೇನ್ ದಟ್ ಟು ಅವರ್ ಆಡಿಯನ್ಸ್. ಸೊ ಬೇಸಿಕ್ ಸಿನಿಮಾವರ್ಟಿ ಸ್ಟೈಲ್ ಅಂದರೆ ಇಟ್ಸ್ ಡಾಕ್ಯುಮೆಂಟಿಂಗ್ ಸಮಥಿಂಗ್. ಡಾಕ್ಯುಮೆಂಟ್ರಿ ಸ್ಟೈಲ್ ಆಫ್ ಫಿಲ್ಮ್ಸ್ ಆರ್ ಕಾಲ್ಡ್ ಸಿನಿಮಾವರ್ಟಿ. ಅಂದರೆ ಅದರಲ್ಲಿ ಇಟ್ ಶುಡಂಟ್ ಬಿ ಸ್ಟೇಜ್ಡ್, ಆ ಫಿಲ್ಮ್ ಶುಡಂಟ್ ಬಿ ಸ್ಟೇಜ್. ಬಟ್ ಇದರಲ್ಲಿ ದರ್ ಇಸ್ ಅ ಬ್ಲೆಂಡ್ ಆಫ್ ಜಾನರ್ಸ್. ನಮಗೆ ಇವಾಗ ಯಾರಾದ್ರೂ ನಿಮ್ಮ ಜಾನರ್ ಯಾವುದು ಅಂತ ಕೇಳಿದ್ರೆ ಕೆನಾಟ್ ಟೆಲ್ ಇಟ್ಸ್ ಕಾಮಿಡಿ, ಕೆನಾಟ್ ಟೆಲ್ ಇಟ್ಸ್ ಕಮರ್ಷಿಯಲ್, ಹಂಗೆ ಬರೋದು ಸ್ವಲ್ಪ ಕಷ್ಟ. ವಿ ವಿಲ್ ಇನ್ಸ್ಪೈರ್ಡ್ ಫ್ರಮ್ ಅ ಸ್ಟೈಲ್ ಆಫ್ ಸಿನಿಮಾವರ್ಟಿ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ನಾಟ್ ಸಿನಿಮಾವರ್ಟಿ ಅಂತ ಹೇಳ್ಬೋದು. ಬೇಸಿಕ್ಲಿ ರಿಯಲಿಸ್ಟಿಕ್ ಶೂಟಿಂಗ್. ಇವಾಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಅದನ್ನು ಶೂಟ್ ಮಾಡೋದ್ರ ಕ್ಯಾಮ್ರಾಗಳಿದೆಯಲ್ಲ, ದಟ್ ವಿ ಆರ್ ನಾಟ್ ಆ್ಯಕ್ಟಿಂಗ್ ನಾವು, ಅದು ಸಿನಿಮಾವರ್ಟಿ. ಬಟ್ ಹಿಯರ್ ಆಲ್ ಆ್ಯಕ್ಟರ್ಸ್ ಆರ್ ಆ್ಯಕ್ಚುಲಿ ನಾಟ್ ಆ್ಯಕ್ಟಿಂಗ್, ದ ಬಿಹೇವಿಂಗ್. ಬಟ್ ಲೈನ್ಸ್ ಗೊತ್ತಿರುತ್ತೆ. ದ ಸ್ಟೈಲ್ ಆಫ್ ಫಿಲ್ಮ್ ಇಸ್ ಇನ್ಸ್ಪೈರ್ಡ್ ಬೈ ದಟ್ ಅಷ್ಟೇ. ಸರಿ, ಬಟ್ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ನನಗೆ ಫಾರ್ ಇನ್ಸ್ಟೆನ್ಸ್ ಇದನ್ನ ಈ ಚಿತ್ರದ ಸೀನ್ ಅಂತ ಅನ್ಕೋಣ. ನನಗೆ ನೀವು ಸೀನ್ ಹೇಳಿರ್ತೀರಿ, ಡೈಲಾಗ್ಸ್ ಕೊಟ್ಟಿರ್ತೀರಿ, ಪ್ರಾಯಶಃ ಎಲ್ಲಿ ಕಟ್ ಆಗತ್ತೆ ಅಂತ ಕೂಡ ಶಾರ್ಟ್ಸ್ ಕೂಡ ಹೇಳಿರ್ತೀರಿ ಅಲ್ವಾ? ಇದ್ರ ವೆರಿಟಿ ಏನು ಬಂತು? And also one major aspect of cinema verite is the guy who's documenting the cinema is part of the cinema. That is the main aspect. So idru aste he's been acknowledged. The guy who's making this film is a part of the film. The whole point now verite ಅಂತ ಹಾಕೊಂಡಿರೋದು ಐ ಥಿಂಕ್ ಫಿಲ್ಮ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಇಟ್ಸ್ ಆಲ್ಸೋ ಲೇಯರ್ ಇನ್ ದಟ್. ನನಗೆ ಜಸ್ಟ್ ಶೋರ್ ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಗಿವ್ ಮಿ ಎನಿಥಿಂಗ್ ಫ್ರಮ್ ಫಿಲ್ಮ್, ಬಟ್ ನನಗೆ ಅರ್ಥ ಆಗೋದಕ್ಕೆ ಕೇಳ್ತಾ ಇದ್ದೀನಿ. ಸ್ಟೇಜ್ ಆಗದೆ ಶೂಟ್ ಮಾಡೋದು ಅಂತ ಹೇಳಿದ್ರು, ಬಟ್ ಸ್ಟೇಜಿಂಗ್ ಇದೇ ಇರುತ್ತೆ ಅಲ್ವಾ? ಸ್ಟೇಜಿಂಗ್ ಇದೆ, ಬ್ಲಾಕಿಂಗ್ ಇರುತ್ತೆ. ಅದಕ್ಕೆ ಹೇಳಿದ್ದು ವಿ ಆರ್ ನಾಟ್ ವೆರಿ ಲಾಯಲ್ ಟು ದಟ್. ಸರಿ. You can call it a mix of found footage and cinema verite. But if you look at the movie, you will appreciate the cinema verite part of it. ಸರಿ. And there's a clear distinction. You will realize why we're calling it cinema verite anta. So found footage is also not found footage. ಹಂಗ್ ಲೆಕ್ಕ ಅಷ್ಟೇ. And usually found footage ಅನ್ನೋ genre ಹೆಂಗೆ ಅಂದ್ರೆ somebody has shot something, somebody else finds it and that's made into a movie as it is. ಇದು ಆ ಥರನೂ ಅಲ್ಲ. So you can't put it in any one particular bracket. It's a hybrid of lot of genres. Whatever genres we're talking about ಅಲ್ಲ, when you're watching the movie you'll clearly realize what falls. ನನಗೆ ಪ್ರೇಕ್ಷಕನಾಗ ಗೊತ್ತಾಗುತ್ತೆ, ಇದು ಬೇರೆ ತರ ಇದೆ, ಇದು ಬೇರೆ ತರ ಇದೆ. ಡೆಫಿನೆಟ್ ಆಗುತ್ತೆ. ಅಂದ್ರೆ even if you watch it on mute you will be able to tell what is what ಅಂತ. ಸರಿ. There's clear distinction in all departments, not only technical, even in performances, in blocking, the location, production design, everything is different in different genres. ಸೊ 2021ರಲ್ಲಿ ಶೂಟ್ ಶುರು ಮಾಡಿದ್ರಿ, ಆಮೇಲೆ ಮತ್ತೆ ಬ್ರೇಕ್ ಆಯ್ತಾ? ಅದು ಒಂದು ಸ್ಟ್ರೆಚ್ ಅಲ್ಲಿ ಆಯ್ತಾ? ಇಲ್ಲ, ಒಂದು ಸ್ಟ್ರೆಚ್ ಅಲ್ಲಿ ಆಯ್ತು, ಅದಾದ್ಮೇಲೆ ಬ್ರೇಕ್ ಆಯ್ತು. ನಾವು ಕೆಲವೊಂದು ನಮಗೆ ಚೇಂಜ್ ಮಾಡಬೇಕು ಅನ್ಸೋ ಸ್ಕ್ರಿಪ್ಟಲ್ಲಿ. ವಿ ಹ್ಯಾವ್ ರೀಶಾಟ್ ದಿಸ್ ಫಿಲ್ಮ್ ಫಾರ್ ಲೈಕ್ 30 days. ಓಕೆ. ಅದು ನಮ್ದು ಎಂಟೈರ್ ಶೆಡ್ಯೂಲಲ್ಲಿ ರೀಶೂಟ್ ಮಾಡಿದ್ವಿ. ಮತ್ತು ಹಲವಾರು ಬ್ರೇಕ್ಗಳು ಬಂತು, ನಮಗೆ ಇನ್ನೊಂದು ಸ್ವಲ್ಪ ಬೆಟರ್ ಮಾಡಬೇಕು ಅನಿಸ್ತು. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಅರೌಂಡ್ 9 months ಆಗಿದೆ. ಬಿಕಾಸ್ ನಮ್ಮ ಸಿನಿಮಾ ಡಬ್ಬಿಂಗು ಅರೌಂಡ್ 98 days ಆಗಿದೆ. ಯೂಶುವಲ್ ಫಿಲ್ಮ್ ಡಬ್ಬಿಂಗ್ ಇಸ್ 7 days. ದಟ್ ಇಸ್ ಬಿಕಾಸ್ ಸ್ಟಾರ್ ಇದ್ದಾಗ ಅವ್ರು ಕೊಡೋದು ಅಷ್ಟೇ, ಮತ್ತು ಆ ಡೈಲಾಗ್ಸ್ ಹಾಗೆ ಇರುತ್ತೆ, ಅಂದರೆ ದಟ್ಸ್ ಅ ಪ್ರಾಸೆಸ್. ಬಟ್ ನಮ್ಮದ್ರಲ್ಲಿ ಇಮ್ಯಾಜಿನ್ ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವ, ಇವಾಗ ನಾನು ಮಾತಾಡಿದ ಮೇಲೆ ನೀವು ಮಾತಾಡ್ತೀರಲ್ವ, ಹಂಗೆ ಬರೋದೇ ಇಲ್ಲ. ಅಷ್ಟು ಜನ ಮಾತಾಡ್ತಿರ್ತಾರೆ, ಅಂದರೆ ಲೈಕ್ ನಾರ್ಮಲ್ ಕಾನ್ವರ್ಸೇಷನ್ ಹೇಗಾಗ್ತಿರುತ್ತೆ. ಸೊ ಅದನ್ನು ಸ್ಟೇಜ್ ಮಾಡಿ ರಿಹರ್ಸ್ ಮಾಡೋದು ಒಂದು ಕೆಲಸ ಆದರೆ, ಅದರದ್ದು ಡಬ್ಬಿಂಗ್ ತಗೊಳ್ಳೋದು ಇನ್ನೊಂದು ಹ್ಯೂಜ್ ಟಾಸ್ಕ್ ಆಗಿತ್ತು. ಅದೆಲ್ಲ ಬಂದಮೇಲೆ ಒಂದು 300-400 ಲೇಯರ್ ಇರುತ್ತೆ. ಅದರಲ್ಲಿ ಯಾರು ಡೈಲಾಗ್ ಮೇಲೆ ಎತ್ತಬೇಕು, ಯಾರು ಡೈಲಾಗ್ ಕೆಳಗೆ ಎತ್ತಬೇಕು, ಅದೊಂದು ಟೆಕ್ನಿಕಲ್ ಪ್ರಾಸೆಸ್. ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಯೂಶುವಲ್ ಪೋಸ್ಟ್ ಪ್ರೊಡಕ್ಷನ್ VFX ಆ ಥರ ಅಲ್ಲ, ಸೌಂಡ್ ಪೋಸ್ಟ್ ಪ್ರೊಡಕ್ಷನ್ ತುಂಬ ದೊಡ್ಡ ಕೆಲಸ ಇದೆ. To give you a context, normal movie dubbing around 24 is a maximum number of audio layers they'll have. As ಕೆಲವು ಸೀನಲ್ಲಿ it's gone up to 600. So so much so that a dubbing computer crashed once because of the amount of data software. ನಾನು ಅವ್ರನ್ನ ಅದೇ ಕೇಳ್ತಾ ಇದ್ದೆ ಆಫ್ ಕ್ಯಾಮ್ರಾ ಅಗೇನ್. ಈ ಪ್ರೊಟೆಸ್ಟ್ ಹಾಡನ್ನು ತಗೊಂಡ್ರೇನೆ ಅಲ್ಲಿ ಆಬ್ವಿಯಸ್ಲಿ ಒಂದು ಹಾಸ್ಟೆಲ್ ಇದೆ, ಅಷ್ಟು ಜನ ಬಾಯ್ಸ್ ಇದ್ದಾರೆ, ಕೊರಿಯೋಗ್ರಾಫ್ ಮಾಡಬೇಕು, ಹಾಡು, ಸಾಹಿತ್ಯ, ಮ್ಯೂಸಿಕ್ಕು ಎಲ್ಲ ಇದೆ, ಕ್ಯಾಮ್ರಾ, ಲೈಟಿಂಗು ಎಲ್ಲ ಇದೆ. ಬಟ್ ಅದರಲ್ಲಿ ಮತ್ತೆ ಈ ವಿಜುವಲ್ ಎಫೆಕ್ಟ್ಸ್ದು ಇನ್ಸರ್ಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇನ್ಸ್ಟಾಗ್ರಾಮು ಮತ್ತೊಂದು ಅದೆಲ್ಲ ಬರುತ್ತೆ. ಆ್ಯಂಡ್ ಅದರಲ್ಲಿ ಇವರೇನೋ ಕ್ಯಾಪ್ಷನ್ ಬೇರೆ ಕೊಡ್ತಾ ಇದ್ದಾರೆ. ಸೊ ದಿ ನಂಬರ್ ಆಫ್ ಲೇಯರ್ಸ್ ಆ್ಯಂಡ್ ಎಲಿಮೆಂಟ್ಸ್ ಹಿ ಹಸ್ ಆ್ಯಡೆಡ್ ಇಸ್ ಜಸ್ಟ್ ಅನ್ಬಿಲೀವಬಲ್. ಸೊ ನಾನು ಅವ್ರನ್ನೇನು ಕೇಳ್ತಾ ಇದ್ದೆ ಅಂದರೆ, ಇಷ್ಟು ಲೇಯರ್ಸ್ನ ಎಲಿಮೆಂಟ್ಸ್ನ ಹಾಕೋ ಒಂದು ಐಡಿಯಾ ಎಲ್ಲಿಂದ ಬರುತ್ತೆ? ಇನ್ ದ ಸೆನ್ಸ್ ದಟ್ ಓಕೆ, ನನಗೆ ಇದೆಲ್ಲ ಹೊಡೆದ್ಬಿಟ್ಟಿದೆ, ಇದೆಲ್ಲವನ್ನು ಹಾಕ್ಬಿಡ್ಬೇಕು ಅನ್ನೋದು ಒಂದಾ, ಪ್ಲಸ್ ಅಟ್ ದಿ ಸೇಮ್ ಟೈಮ್ ಅದರಲ್ಲಿ ಜನಕ್ಕೆ ಎಷ್ಟು ಅರ್ಥ ಆಗ್ತಾ ಇದೆ ಅಂತ. ಬಿಕಾಸ್ ಅದು ಅಲ್ವಾ, ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್ ಇಫ್ ಐ ಆಮ್ ಪುಟಿಂಗ್ ಔಟ್ ಸಮಥಿಂಗ್, ನನ್ನ ಉದ್ದೇಶ ಏನು, ಜನ ಅದನ್ನು ಗಮನಿಸಿ ಬೇಷ್ ಅನ್ಬೇಕು ಅಂತ. ನೀವು ಅಷ್ಟು ಕೊಟ್ಬಿಟ್ಟಿದ್ದೀರಾ. ಸೊ ಅದು ಎಲ್ಲಾದರೂ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇವ್ರುಗಳು ಇದನ್ನು ಗಮನಿಸಲಿಲ್ಲ, ಬರೀ ಅಟ್ ಲಾರ್ಜ್ ನೋಡ್ತಾ ಇದ್ದಾರೆ ಅನ್ನೋ ಥರದ್ದು. ನೀವು ಹೇಳಿದಂಗೆ ಒಂದೊಂದ್ಸತಿ ಓವರ್ವೆಲ್ಮ್ ಆಗ್ಬೋದು ಜನಕ್ಕೆ. ಬಟ್ ಆ್ಯಸ್ ಅ ಟೀಮ್ ಯು ಆಲ್ವೇಸ್ ಬಿಲೀವ್ ದಟ್ ಗಾಡ್ ಇಸ್ ಇನ್ ದ ಡೀಟೇಲ್ಸ್.
ಪ್ರತಿಯೊಂದೂ ಅಂದರೆ ನಾವು ಇಡೀ ಫಿಲಮ್ ನೋಡಿ ಎರಡನೇ ಸತಿ ಬಹುಶಃ ನೋಡಿದ್ರೆ ನಿಮಗೆ ಎಕ್ಸ್ಟ್ರಾ ಲೇಯರ್ ಆಫ್ ಸೌಂಡ್ ಏನೇನು ತೊಗೊಂಡಿದ್ದೀವಿ ಅಂತ ಕೇಳಿಸ್ಬೋದು. ಮತ್ತು ನಮ್ಮ ಕ್ಯಾಮ್ರಾ ಎಂಟೈರ್ ಫಿಲ್ಮ್ ಕ್ಯಾಮ್ರಾ ಎಲ್ಲೂ ಸ್ಟಡಿ ಇರಲ್ಲ, ಮೂಮೆಂಟಲ್ಲೇ ಇರುತ್ತೆ. ಸೊ ನಿಮ್ಗೆ ಆರ್ಟ್ ಹಿಂದೆ ಕಾಣಿಸದೇ ಇರ್ಬೋದು, ಬಟ್ ನಾವು ಹಾಸ್ಟೆಲ್ ಹೆಂಗೆ ಬೇಕೋ ಹಂಗೆ ಮಾಡಿದ್ದೀವಿ. ವಿ ವರ್ ಕನ್ವಿನ್ಸ್ಡ್ ವಿತ್ ದಟ್ ಐಡಿಯಾ. ಅದನ್ನ ಅಂದರೆ ಅದು ನಾವು ತೋರಿಸ್ಕೋಬೇಕು, ಇನ್ನೂ ಆ್ಯಡ್ ಮಾಡಬೇಕು, ಹಂಗೆ ಹೋಗಿರಲಿಲ್ಲ. ದ ಹೋಲ್ ಐಡಿಯಾ ಆಫ್ ದಟ್ ಸಾಂಗ್ ವಾಸ್ ನಾವು ಲೈವ್ ಬಂದರೆ ಏನು ಮಾಡ್ತಾರೆ, ಲೈವ್ ಬಂದರೆ ಯಾರು ಕಮೆಂಟ್ ಹಾಕಿ ಹಾಕ್ತಾರೆ. ಈಗ ಒಂದು ಡಬ್ಬ ಕಮೆಂಟ್ ಹಾಕೋ ಬದಲು ಚೆನ್ನಾಗಿ ಹಾಕ್ಬೋದಲ್ಲ ಅಂತಷ್ಟೇ. And good point. Also we strongly believed, we've always believed, our philosophy has been, ನಾವು ಒಂದು ಮೂವಿ ಚೆನ್ನಾಗಿದೆ ಅಂತ ಕೊಡ್ತಾ ಇದೀವಿ ಅಂದರೆ we should like it first and we should have fun while making the movie. ಇಲ್ಲಿ attention to details ಯೂಸ್ ಮಾಡಲ್ಲ. in terms of posters on the wall ಎಲ್ಲ ಎಷ್ಟು ಇರ್ತಿತ್ತು ಅಂದರೆ every day when I used to go to the set, it was all surprise for all of us. ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಇದಿದ್ದು ಬರುತ್ತೆ ಅಂತ. I used to take 5 minutes to go and observe whatever is there and we had so much fun. I'm sure ನಮ್ಗೆ ಅಷ್ಟು ಮಜಾ ಬಂದಮೇಲೆ ಆಡಿಯನ್ಸ್ ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಆಲ್ಸೋ. ಶೋರ್. ಆ್ಯಂಡ್ ನಿಮ್ಮನ್ನೇನು ಕೇಳಬೇಕು ಅಂತಿದ್ರೆ, ಈಗ ಆ ಹಾಡಿನಲ್ಲೇ ನಿಮಗೆ ಇವ್ರು ಮುಂಚೆನೇ ಹೇಳಿರ್ತಾರೆ ಇಲ್ಲಿ ವಿಜುವಲ್ ಎಫೆಕ್ಟ್ಸ್ದು ಇನ್ಸರ್ಟ್ ಬರುತ್ತೆ. ಹೌದು, ಅದನ್ನ ಪ್ರಾಪರಾಗಿ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಏನೇನು ಬರುತ್ತೆ, ವಾಟ್ ಅಂದರೆ ಎಂಟೈರ್ ಸಾಂಗ್ ಬರೋದು ಫೇಸ್ಬುಕ್ ಲೈವ್ ಅಂತ ನಾವು ಮುಂಚೆನೇ ನೋಡ್ಕೊಂಡು, ದ ಸಾಂಗ್ ಹ್ಯಾಡ್ ಟು ಬಿ ಶಾರ್ಟ್ ಲೈಕ್ somebody is recording it on a phone. So that's how we planned and did it. Sure. Okay. And speaking about attention to details, if you just look around in this room as we are speaking, the amount of posters that are there all around, it's something which we'll have fun now, and I'm sure you would have seen a lot of them. ಒಂದು 5 ಜನಕ್ಕೆ ಅದು ಕಾಣಿಸಿ ಖುಷಿ ಪಟ್ಟರು, ಇಟ್ಸ್ ವರ್ತ್ ದ ಎಫರ್ಟ್. ಶೋರ್. ಇಲ್ಲ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಲ್ಸೋ. ಅಂದರೆ ನನ್ನ ರಿವ್ಯೂ ಬಗ್ಗೆ ಹೇಳಬೇಕು ಅಂತಲ್ಲ, ಕೆಲವೊಮ್ಮೆ ಐ ರೈಟ್ ಅ ಫ್ಯೂ ಲೈನ್ಸ್ ವಿಚ್ ಐ ಆಮ್ ಲೈಕ್ ಜನಕ್ಕೆ ಅರ್ಥ ಆಗತ್ತೋ ಬಿಡತ್ತೋ ನನಗೆ ತೊಂದರೆ ಇಲ್ಲ, ನನಗಿದು ಖುಷಿ ಕೊಡ್ತೋ ಎಕ್ಸಾಕ್ಟ್ಲಿ ಅನ್ನೋ. ಇನ್ನೊಂದು ಈ ಸಿನಿಮಾ ಪ್ರೋಸೆಸ್ ಇದ್ದಿದೆ ಆಥೆಂಟಿಕ್ ರೆಪ್ರೆಸೆಂಟೇಷನ್ ಆಫ್ ಹಾಸ್ಟೆಲ್ ಲೈಫ್. ಅಥೆಂಟಿಸಿಟಿ ಬರಬೇಕು ಅಂದರೆ ಮತ್ತು ನಮ್ಮ ಮೇಕಿಂಗ್ ಸ್ಟೈಲ್ ಇರೋದು ತುಂಬ ಕ್ಯಾಂಡಿಡ್ ಆಗಿ. ಸೊ ಎಂಟೈರ್ ಪ್ರಿಮೈಸು ಅಷ್ಟೇ ಕ್ಯಾಂಡಿಡ್ ಆಗಿರಬೇಕಿತ್ತು. ಸೊ ಡೀಟೇಲ್ಸ್ ಜಾಸ್ತಿನೇ ಹೋಗುತ್ತೆ. ಡೀಟೇಲ್ಸ್ ಮಿಸ್ ಆದರೆ ಆ ಪ್ರಿಮೈಸ್ ಮಿಸ್ ಹೊಡೆದಂಗೆ ಆಗುತ್ತೆ. ಸೊ ಇಟ್ಸ್ ನಾಟ್ ಏನೋ ಡೀಟೇಲ್ ಆಗಿ ನೋಡಬೇಕು ಅಂತಿಲ್ಲ, ಸುಮ್ಮನೆ ಹಿಂಗೆ ಲಾರ್ಜರಲ್ಲಿ ನೋಡಿದ್ರೆ ಯು ಫೀಲ್ ಓ ಇಟ್ಸ್ ಅ ಹಾಸ್ಟೆಲ್ ರೂಮ್ ಅನ್ನೋದು ಎಸ್ಟಾಬ್ಲಿಷ್ ಆಗ್ತದೆ. ಕರೆಕ್ಟ್. ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಅಂದರೆ, ನಾನು ಇಲ್ಲಿ ಏನೋ ಒಂದು ಪೋಸ್ಟರ್ ಹಾಕ್ಬಿಟ್ಟಿದ್ದೀನಿ ಅಂತ ನಾನು ಕ್ಯಾಮ್ರಾ ಅದಕ್ಕೇನು ಇಡಲ್ಲ. ಇಟ್ ಇಸ್ ಜಸ್ಟ್ ದೇರ್ ಆಂಬಿಯನ್ಸ್ ಆಗಿ ಕ್ರಿಯೇಟ್ ಆಗಲಿ. ಇವನ್ ಫಾರ್ ದ ಆರ್ಟಿಸ್ಟ್ ಟು ಪರ್ಫಾರ್ಮ್, ಒಂದು ರೂಮಿಗೆ ಬಂದು ಅಷ್ಟು ಸೆಟಪ್ ಅಷ್ಟು ಇನ್ಫಾರ್ಮೇಷನ್ ಇದ್ದಾಗ ದೇ ವಿಲ್ ನ್ಯಾಚುರಲಿ ಗೆಟ್ ಇನ್ ಟು ದಟ್ ವರ್ಲ್ಡ್. ಕರೆಕ್ಟ್. Like as we are sitting here, if we turn off the lights, we'll feel like it's a hostel. So it's one way of getting into the zone. ಕರೆಕ್ಟ್. ನೀವು ಹೇಳಿದ್ರಿ ಈಗ ಹಾಸ್ಟೆಲ್ ಬಗ್ಗೆ ಹೇಳಿದ್ರಿ ಅಲ್ವಾ. ಸೊ ನಂದು ಅದೇ ಒಂದು ಪ್ರಶ್ನೆ ಇತ್ತು, ಇದು ಆಟೋಬಯೋಗ್ರಫಿಕ್ ಇನ್ ನೇಚರ್ ಅಂತ. ಅಂದರೆ ಪ್ರಾಯಶಃ ನೀವೆಲ್ಲ ಗುಂಪುಗೂಡಿ ಇವನೊಂದು ಐಡಿಯಾ ಕೊಟ್ಟ, ಅವನೊಂದು ಐಡಿಯಾ ಕೊಟ್ಟ, ಇವನೊಂದು ಐಡಿಯಾ ಕೊಟ್ಟ ಅಂತ ಬರ್ಕೊಂಡ ಸ್ಕ್ರಿಪ್ಟಾ ಇದು? ಇನಿಷಿಯಲಿ ಒನ್ ಲೈನು ನಿತಿನ್ ಹಾಕಿದ್ದು, ಆಮೇಲೆ ಇವೆಂಚುಲಿ ಅದು ಡಿಸ್ಕಷನ್ ಆಗ್ತಾ ಹಾಗೆ ಇವಾಲ್ವ್ ಆಗಿತ್ತು. ಬೇಸಿಕ್ ಪ್ರಿಮೈಸ್ ಎಸ್ಟಾಬ್ಲಿಷ್ ಮಾಡಿದ್ದು ನಿತಿನೇ, ಬಟ್ ಇವೆಂಚುಲಿ ಡಿಸ್ಕಷನ್ ಅಲ್ಲಿ ಎಲ್ಲ ಆಡ್ ಆಗ್ತಾ ಬಂತು. ಓಕೆ. ಇಂಪ್ರೂವೈಸೇಷನ್. ಶೋರ್. ಸೊ ಈಗ ಪ್ರಿಮೈಸ್ ಏನು, ಹಾಸ್ಟ್ಲು ವಾರ್ಡನ್ ಕೊಲೆನೋ ಇನ್ನೇನೋ ಆಗಿದೆ, ಆರೋಪ ಹುಡುಗರ ಮೇಲೆ ಬಂತು, ರಾತ್ರಿ ಅವ್ರೇನಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಗೊತ್ತಿಲ್ಲ, ಅದೊಂದು ಅಷ್ಟು ತೋರಿಸಿಲ್ಲ ಟ್ರೈಲರ್ ಅಲ್ಲಿ ತೋರಿಸಿರಲ್ಲ, ಅಷ್ಟು ತೋರಿಸಿಲ್ಲ. ವಾರ್ಡನ್ ಇದೆ, ಬಾಡಿ ಇದೆ, ಅದಂತೂ ನಿಜ. ಇವರು ಅಷ್ಟು ಜನ ಬಾಡಿನ ಸಾಕ್ಸ್ತಿರೋದು, ಇಷ್ಟಂತೂ ನಿಜ. ಪ್ರಿಮೈಸ್ ಕ್ಲಿಯರ್. ಒಂದು ಹಾಸ್ಟೆಲ್ ಒಂದು ಕಾಂಡ ಆಗತ್ತೆ, ಅದನ್ನ ಮುಚ್ಚಕ್ಕೆ ಅಷ್ಟು ಜನ ಹುಡುಗರು ಸೇರ್ಕೋತಾರೆ. ಅಂದ್ರೆ ಯಾರ್ಯಾರು ಅದರಲ್ಲಿ ಒಳಗಾಗಿದಾರೋ ಅಷ್ಟು ಜನ ಹುಡುಗರು ಸೇರ್ಕೋತಾರೆ ಅನ್ನೋದು ಬೇಸಿಕ್ ಒನ್ ಲೈನ್ ಆಗಿತ್ತು. ನಾವು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ಕಂಪ್ಲೀಟ್ ಒಂದೊಂದೇ ಸೀನ್ಸ್ ಮಾಡಿದ್ದು. ಅದು ಅದಕ್ಕೆ ಕರೆಕ್ಟಾಗಿ ನಾಟ್ ಬೈ ನಾಟ್ ಕೂರೋ ಥರ. ಸರಿ, ಆ ಥಾಟ್ ಎಲ್ಲಿಂದ ಬಂತು? ಯಾವ್ದಂದ್ರೆ ಬೇಸಿಕ್ ಹಾಸ್ಟೆಲಲ್ಲಿ ಒಂದು ಮೇಜರ್ ಏನೋ ಆಗಿದೆ, ಅದರಿಂದ ಹುಡುಗರೆಲ್ಲ ಸೇರಿ. ಅದು ನನ್ಗೆ ಯಾವಾಗಲೂ ಒಂದು ಹ್ಯೂಮನ್ ಸೈಕಾಲಜಿ ಬಗ್ಗೆ ಒಂದು ಇದಿರುತ್ತೆ. ಅಂದರೆ ಈಗ ಒಬ್ಬ ಒಂದು ತಪ್ಪು ಮಾಡಿದ್ದಾನೆ ಅಂತಂದರೆ ಆ ಸೀಕ್ರೆಟ್ ಅವನ ಹತ್ರನೇ ಇರುತ್ತೆ. 100 ಜನ ಸೇರ್ ಮಾಡಿದ್ದಾರೆ, ಒಂದು ಹಳ್ಳಿ ಇಡೀ ಸೇರ್ ಮಾಡಿರುತ್ತೆ. ಎಷ್ಟೋ ತಡ್ಕೋತೀರಾ ಅದನ್ನು ತಡ್ಕೋತೀರಾ ಅಂತ. ಅಂದರೆ ಎಲ್ಲರೂ ಬಾಯಿ ಮುಚ್ಕೊಂಡಿರಲ್ವಲ್ಲ, ಎಷ್ಟೋ ತಡ್ಕೋತೀರಾ ಇದನ್ನು ಅಂತ. ನನಗೆ ಯಾವಾಗಲೂ ಅದು ಮೊದಲಿಂದನೂ ಅದೊಂದು ಥಾಟ್ ಓಡೋದು. ಅದನ್ನು ನನಗೆ ಇಲ್ಲಿ ಆ್ಯಪ್ಟ್ ಆಗಿರುತ್ತೆ ಕೂರ್ಸೋಕ್ಕೆ ಅಂತ. ಅದನ್ನು ಹಾಸ್ಟೆಲ್ ಕೂರಿಸಿದ್ದೀನಕ್ಕೆ ಬಿಕಾಸ್ ನಿಮ್ಗೆ ಹಾಸ್ಟೆಲ್ ಅನುಭವ ಇದೆ. ಹಾಸ್ಟೆಲ್ ಅನುಭವ ಇದೆ. ಅದು ಬಿಟ್ಟು ಅಂದರೆ ವೆರಿ ನಿಯರ್ ಅನಿಸ್ತಿತ್ತು ನನಗೆ. ಇದು ಹಾಸ್ಟೆಲ್ ಆಗೋ ಥರ ಫನ್ ಇನ್ನೆಲ್ಲೂ ಆಗಲ್ಲ. ಮತ್ತು 4 ಗೋಡೆ, 4 ಗೋಡೆಗಿಂತ ಒಂದು ಕಾಂಪೌಂಡ್, ಅದು ಅಷ್ಟರಲ್ಲೇ ನಡಿಬೇಕಾಗಿರೋವಂಥ ಎಂಟೈರ್ ಇದು ಚಾಲೆಂಜಿಂಗ್ ಅನಿಸ್ತಿತ್ತು ನನಗೆ ತುಂಬ. ನೀವೊಂದು ಊರಲ್ಲಿ ಇಡೋದಕ್ಕೂ ಒಂದೇ ಒಂದು ಬಿಲ್ಡಿಂಗಲ್ಲಿ ಇಡೋದಕ್ಕೂ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನಿಸ್ತಿತ್ತು. ಅದನ್ನು ಹೇಗೆ ಫೇಸ್ ಮಾಡ್ಬೋದು ಅಂತ ಅನಿಸಿದಾಗ, ಇದರಲ್ಲಿ ಹಾಸ್ಟೆಲ್ ಅನ್ನೋ ಒಂದು ಐಡಿಯಾನ ತಗೊಂಡಾಗ ಒಂದು ದೊಡ್ಡ ಕಷ್ಟವೂ ಇದೆ. ಏನು ಅಂದರೆ ಸುಮಾರು ಫಿಲಮ್ಗಳು ಬಂದ್ಬಿಟ್ಟಿದೆ, ಕಾಲೇಜ್ನ ತೋರಿಸೋದಾಗಲಿ ಹಾಸ್ಟೆಲ್ನ ತೋರಿಸೋದಾಗಲಿ ಅಂತ.
ಅದೊಂದು ಪ್ರೆಷರ್ ಇತ್ತಾ ಸ್ವಲ್ಪ ನಾವು ಯೂನಿಕ್ ಆಗಿ ಕಾಣಿಸ್ಕೋಬೇಕು ಅನ್ನೋ ಥರದ್ದು, ಅಥವಾ ಆ ಫಿಲ್ಮ್ ನೆನಪಾಗಬಾರ್ದು ಈ ಫಿಲ್ಮ್ ನೆನಪಾಗಬಾರ್ದು? ಮೇನ್ಲಿ ನಮ್ಗೆ ಇದ್ದಿದ್ದು ಅಂದರೆ ಅಥೆಂಟಿಕ್ ಆಗಿ ತೋರಿಸ್ಬೇಕು ಅನ್ನೋದು ಒಂದಿತ್ತು. ಅಂದರೆ ಈ ಸಿನಿಮಾಲೇ 2 ಭಾಗ ಬರುತ್ತೆ, ಅಂದರೆ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಒಂದು ಅಥೆಂಟಿಕ್, ಒಂದು ನಾಟ್ ಅಥೆಂಟಿಕ್, 2 ಬರುತ್ತೆ. ಓಕೆ, ಸೊ ಮೇನ್ಲಿ ನಮ್ಗೆ ಪ್ರೆಷರ್ಗಿಂತ ನಮಗೆ ಯಾರು ಇದನ್ನ ಬೊಟ್ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಐಡಿಯಲ್ಲಿ ಒರಿಜಿನಲ್ ಸ್ಕ್ರೀನ್ ಪ್ಲೇ, ಒರಿಜಿನಲ್ ಮೋಷನ್ ಪಿಕ್ಚರ್ ಅಂತ ಬರುತ್ತೆ ಗೊತ್ತಾ ಯೂಶಲಿ, ಅದಕ್ಕೆ ಲಾಯಲ್ ಆಗಿರ್ಬೇಕಾಗಿತ್ತು ಲೈನಿಗೆ. ಇನ್ನೆಲ್ಲೂ ಬಂದಿಲ್ಲ, ಇನ್ನೆಲ್ಲೂ ನೋಡಿಲ್ಲ ನೀವು ಈ ಥರ ಅನ್ನೋದು ತುಂಬ ಕ್ಲಿಯರಾಗಿ ವಿಷನ್ ಇತ್ತು. ಒರಿಜಿನಲ್ ಮೋಷನ್ ಪಿಕ್ಚರ್ ಇದು ನೋಡಿಲ್ಲ ನೀವು ಈ ಥರ ಅನ್ನೋದು ಒಂದಿತ್ತು. ಪ್ರೆಷರ್ ಆಬ್ವಿಯಸ್ಲಿ ಇವಾಗ ಇನ್ಸ್ಪಿರೇಷನ್ ಅಂತ ತೊಗೊಂಡ್ರೆ ಈಗ ಒಂದು ಪ್ರೇಮಲೋಕ ನಮ್ಮ ಸಾಂಗ್ ಡೆಫಿನೆಟ್ಲಿ ಇನ್ಸ್ಪಿರೇಷನ್. ಅಂದರೆ ಅಷ್ಟು ದೊಡ್ಡ ಗ್ರ್ಯಾಂಡು ಅಷ್ಟು ಚೆನ್ನಾಗಂತೂ ತೆಗ್ದಿಲ್ಲ ನಾವು. ಅಂದರೆ ಅದ್ರದ್ದೊಂದು 2% ಆದ್ರೂ ರೀಕ್ರಿಯೇಟ್ ಮಾಡಬೇಕು ಅಂತಂದರೆ ನೀವು ಆ ಟೈಮಲ್ಲೇ ಅಷ್ಟು ಜನ ಇಟ್ಕೊಂಡು ಕೊರಿಯೋಗ್ರಫಿ ಮಾಡಿ ತೆಗಿಯೋದು ನಮಗೆ ಇಷ್ಟು 20-30 ವರ್ಷ ಆದರೂ ನಮ್ಮ ಕೈ ಮಾಡೋಕ್ಕಾಗಲ್ಲ ಅನ್ನೋದು ಅದು ಒಂದು ಅರ್ಥದ್ದು. ಎಷ್ಟೋ ಜನ ಕಿರಿಕ್ ಪಾಟಿ ಥರ ಇದೆಯಾ ಅಂತ ಕೇಳಿದ್ದು ಉಂಟು. ಆದರೆ ವೆರಿ ಗುಡ್ ದಟ್ ಅವ್ರನ್ನ ಇದನ್ನು ಕಂಪೇರ್ ಮಾಡ್ತಿದ್ದಾರೆ ಅಂತ. ಬಟ್ ಏನು ಸಂಬಂಧ ಇಲ್ಲ. ಕಿರಿಕ್ ಪಾರ್ಟಿಲಿ ಹಾಸ್ಟೆಲ್ ವಾಸ್ ಅ ಸ್ಮಾಲ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ದರ್ ಇಸ್ ರೊಮ್ಯಾನ್ಸ್, ದರ್ ಇಸ್ ಕಾಮಿಡಿ, ಆ ಥರ ಇದೆ. ಇಲ್ಲಿ ಆ ಥರ ಅಲ್ಲ, ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಆ್ಯಂಡ್ ನೀವು ಇನ್ನೊಂದೇನು ಹೇಳಿದ್ರಿ ಅಂದರೆ ಇದು ಬರೀ ಕಾಮಿಡಿ ಅಂತ ಪ್ರೇಕ್ಷಕರು ಯೋಚನೆ ಮಾಡ್ಕೊಂಡು ಬರೋದು ಬೇಡ, ಇದ್ರಲ್ಲಿ ಥ್ರಿಲ್ಲರ್ ನೆವರ್ ಮೆನ್ಷನ್. ಅದಕ್ಕೆ ಕಾಮಿಡಿ ಅಲ್ವೇ ಅಲ್ಲ, ಇಟ್ಸ್ ಅ ಪ್ರಾಪರ್ ಥ್ರಿಲ್. ಅದಕ್ಕೆ ಹೇಳಿದ್ದು ನಾನು, ದರ್ ಇಸ್ ಮಿಕ್ಸ್ ಆಫ್ ಜಾನರ್ಸ್, ಸುಮಾರು ಜಾನರ್ಸ್ ಮಿಕ್ಸ್ ಆಗಿದೆ. ಎಲಿಮೆಂಟ್ ಏನು ಅಂದ್ರೆ ನಾಸ್ಟಾಲ್ಜಿಯಾ, ಡಾರ್ಕ್ ಹ್ಯೂಮರ್ ಎಲ್ಲ ಇದೆ. ಸೊ ಅದು ಮೋಸ್ಟ್ ರಿಲೇಟಬಲ್ ಫ್ಯಾಕ್ಟರ್ ಎಲ್ರಿಗೂ. ಈ ಸಿನಿಮಾದ ನಾಸ್ಟಾಲ್ಜಿಯಾ ಎಲ್ರಿಗೂ ಒಂದ್ಸಲಿ ನಾನು ಹಾಸ್ಟೆಲ್ ಇದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ, ಆ ಆಂಬಿಯನ್ಸ್ ಒಳಗಡೆ ಪೆನಿಟ್ರೇಟ್ ಆಗ್ತಾರೆ. ಸೊ ದಟ್ಸ್ ಹೌ ಇಟ್ ವಿಲ್ ಕ್ಯಾರಿ. ಈಗ ನೀವು ಹೇಳಿದ್ರಿಂದ ಐ ಆಮ್ ಟು ಟೆಂಪ್ಟೆಡ್ ಟು ಆಸ್ಕ್ ದಿಸ್ ಕ್ವೆಶ್ಚನ್. ನಿಮ್ಗೆ ಹೇಳೋಕ್ಕಾದ್ರೆ ಹೇಳಿ. ಒಂದು ಅಥೆಂಟಿಕ್ ಭಾಗ ಇದೆ, ಇನ್ನೊಂದು ಇನ್ಅಥೆಂಟಿಕ್ ಭಾಗ ಇದೆ ಅಂತ ಹೇಳಿದ್ರಿ ಅಲ್ವಾ? ಆ ಇನ್ಅಥೆಂಟಿಕ್ ಭಾಗ ಫ್ಯಾಂಟಸಿನಾ? ಗೊತ್ತಿಲ್ಲ. ನಾನೇನು ಕೇಳೋರಿದ್ದೆ ಅಂದರೆ ಫ್ಯಾಂಟಸಿ ಆಗಿದ್ರೆ ಓಕೆ ರಮ್ಯಾ ಅವರಲ್ಲಿ ಬರ್ತಾರೋ ಅಂತ. ಇಲ್ಲ, ಆ ಫ್ಯಾಂಟಸಿ ಅಲ್ಲ, ಬಟ್ ಅದು ಇಟ್ಸ್ ಬೀನ್ ಬ್ಲೆಂಡೆಡ್ ವೆರಿ ವೆಲ್. ಅಲ್ಲ, ಅಟ್ಲೀಸ್ಟ್ ಕೆನ್ ಯು ಟೆಲ್ ಅಸ್, ಇದು ಹೇಳೋಕ್ಕಾಗತ್ತಾ ನೋಡಿ, ವಾಟ್ ಡು ಯು ಮೀನ್ ಬೈ ಅಥೆಂಟಿಕ್ ಆ್ಯಂಡ್ ಇನ್ಅಥೆಂಟಿಕ್ ಅಂತ? ಅಥೆಂಟಿಕ್ ಇಸ್ ರಿಯಲ್. ಅಂದರೆ ಇದು ದಿಸ್ ಇಸ್ ನಾಟ್ ರಿಯಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಥೆಂಟಿಕ್ ಇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಹಾಸ್ಟೆಲ್ ಅಂತ ಮೂವಿಲಿ ಬಂದ ತಕ್ಷಣ ಇಟ್ ಟೇಕ್ಸ್ ಅ ಸಿನಿಮ್ಯಾಟಿಕ್ ಟರ್ನ್ ಅಲ್ಲ, ರಿಯಲಿಸ್ಟಿಕ್ ಅಲ್ಲಿ ಆ ಥರ ಇಲ್ಲದೆ ಇರ್ಬೋದು. ಹಾಸ್ಟೆಲ್ ರಿಯಲಿಸ್ಟಿಕ್ ಹಾಸ್ಟೆಲ್ ಅವ್ನಿಗೆ ನೀರು ಬರ್ತಿರಲ್ಲ, ಅದನ್ನ ಅಡ್ರೆಸ್ ಮಾಡ್ತೀವಿ. ಟೀ ಕರೆಕ್ಟಾಗಿ ಬರ್ತಿರಲ್ಲ, ಅದನ್ನ ಅಡ್ರೆಸ್ ಮಾಡ್ತೀವಿ ನಾವು. ಸರಿ, ಇನ್ಅಥೆಂಟಿಕ್ ಏನು? ಅದು ಅಥೆಂಟಿಕ್ಕು ಒಪ್ಕೊಳ್ತೀನಿ. ಅಂದರೆ ಇನ್ನೊಂದು ಬಾಲ್ ರೂಮಲ್ಲಿ ಹುಡುಗಿ ಡ್ಯಾನ್ಸ್ ಮಾಡ್ಕೊಂಡು ಅಥೆಂಟಿಕ್ ಸ್ಪೇಸ್ ಒಳಗಡೆ ನಮ್ಮ ಕತೆ ಇನ್ಅಥೆಂಟಿಕ್ ಅಂತಲ್ಲ, ಬಟ್ ಆ ಕತೆ ತಗೊಂಡು ಹೋಗೋ ಬ್ಲೆಂಡ್ ಆಗಿದೆ. ಸರಿ ಸರಿ, ಎರಡು ಬ್ಲೆಂಡ್ ಆಗಿದೆ. ಸರಿ ಸರಿ, ಅವ್ರು ಸೈಲೆಂಟ್ ಆಗೇ ಇದ್ದಾರೆ, ಸೊ ಅಲ್ಲೇ ಬಿಟ್ಬೇಡ. ಟೀಚರ್ ಬರ್ತಾ ಸಾರಿ ಫ್ಲೈ ಆಗೋದು, ಅದು ಸೊ ದೇರ್ ಇಸ್ ಓಕೆ ರಿಯಲಿಸಮ್ ಇದೆ, ಸಿನಿಮ್ಯಾಟಿಕ್ ಎಲಿಮೆಂಟ್ ಇದೆ, ಆ್ಯಂಡ್ ಇಟ್ ಬೋತ್ ಆಫ್ ದೆಮ್ ಬ್ಲೆಂಡ್ ಇನ್ ರಿಯಲಿ ವೆಲ್. ಈ ಥರ ಒಂದು ಮಿಕ್ಸ್ ಆಫ್ ಜಾನ್ರಾಸ್ ಇರೋ ಒಂದು ಫಿಲ್ಮ್ಗೆ ಇವರು ನಿಮಗೆ ಇನಿಷಿಯಲಿ ಡಿಸ್ಕಷನಲ್ಲಿ ಕೊಟ್ಟ ಬ್ರೀಫಿಂಗ್ ಏನು? ಅಂದರೆ ಇಟ್ ವಾಸ್ ವೆರಿ ಸ್ಟಾರ್ಟಿಂಗಲ್ಲಿ ದ ಥ್ರೆಡ್ ಆಫ್ ದಿಸ್ ಮೂವಿ ವಾಸ್ ಕ್ವೈಟ್ ಸಿಂಪಲ್. ಆಸ್ ಆ್ಯಂಡ್ ವೆನ್ ವಿ ಸ್ಟಾರ್ಟೆಡ್ ಅದು ಎಕ್ಸಿಕ್ಯೂಟ್ ಮಾಡೋ ಚಾಲೆಂಜಸ್ ನಮ್ಗೆ ಗೊತ್ತಾಯಿತು. ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ಈ ಅಥೆಂಟಿಕ್ ಪಾರ್ಟ್ ಇದೆಯಲ್ಲ, ಅಥೆಂಟಿಕ್ ಪಾರ್ಟ್ ವಾಸ್ ಆಕ್ಚುಲಿ ವೆರಿ ಚಾಲೆಂಜಿಂಗ್. ಐ ನೋ ಯು ಗೈಸ್ ಆರ್ ಕಮಿಂಗ್ ಅಗೇನ್ಸ್ಟ್ ಓಪನ್ ಹೈವರ್, ಬಟ್ ಇದು ನೀವು ಅಥೆಂಟಿಕ್ ಇನ್ಅಥೆಂಟಿಕ್ ನನಗೆ ರೋನಲ್ ಥರ ಈಗ ತಲೆ ಸುತ್ತಾ ಇದೆ. ಅಂದರೆ ದ ರಿಯಲಿಸ್ಟಿಕ್ ಪಾರ್ಟ್ ಆಫ್ ದ ಮೂವಿ ನೀಡೆಡ್ ಅ ಲಾಟ್ ಆಫ್ ಅನ್ಲರ್ನಿಂಗ್ ಫಾರ್ ಮೀ ಟು ಡೂ. ಅಂದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ವಿ ಡೂ ಇನ್ಸ್ಟಿಂಕ್ಟಿವ್ಲಿ ಡೂ. ಹಿಂಗಂದರೆ ಒಂದು ಉದಾಹರಣೆ ಆದರೂ ಕೊಡ್ಬೇಕು ನೀವು. ಅಂದರೆ ಕ್ಲೀನ್ ನೀಟ್ ಶಾರ್ಟ್ಸ್. ಅಂದರೆ ಆಸ್ ಅ ಸಿನಿಮಾಟೋಗ್ರಾಫರ್ ಮೈ ಫಸ್ಟ್ ಪ್ರಯಾರಿಟಿ ವಿಲ್ ಬಿ ಟು ಕ್ಯಾಪ್ಚರ್ ದ ಸೀನ್ ವೆಲ್, ಬ್ಲಾಗ್ ನೀಟಾಗಿ ಒಂದು. ಬಟ್ ದಿಸ್ ಮೂವಿ ವಾಂಟೆಡ್ ರಿಕ್ವೈರ್ಡ್ ಮೀ ಟು ಗೋ ಅಗೇನ್ಸ್ಟ್ ಎವ್ರಿಥಿಂಗ್ ಐ ಹ್ಯಾವ್ ಡನ್ ಬಿಫೋರ್. ಸೊ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಫಾರ್ ಮಿ. ಆ ಫೌಂಡ್ ಫುಟೇಜ್ ಜಾಗಗಳನ್ನು ಹೇಳೋಕ್ಕಿಂತ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಫೌಂಡ್ ಫುಟೇಜ್ ಆಲ್ಸೋ. I'll say it, we'll edit it if we have to. So this basically it has to be the movie had to look like it was shot by some amateur guy who's shooting the movie. So ಗೊತ್ತಾಯ್ತು. I had to learn how to mimic an amateur shooting, and it wasn't a big effort. Easy. So ಎಫರ್ಟ್ ಆಕ್ಟಿಂಗ್ ಅಲ್ಲಿ ಕ್ಯಾಮ್ರಾ ಹಿಡ್ಕೊಳ್ಳಬೇಕು, ಆಕ್ಟ್ ಮಾಡಬೇಕಿತ್ತು. ಸಿನಿಮಾ ವೆರಿಟಿ ಅಗೇನ್. ಈ ಥರ ಕ್ವಶನ್ ಕೇಳ್ತೀರಾ ಅಂತಾನೆ we had to make sure I'm there. So lot of unlearning in terms of cinematography, definitely in the realistic parts. One thing for sure, when you watch it in theater, a typical film feel ಬರೋದಿಲ್ಲ ಇದು. It will take you into that world.
and the chaos, whatever chaos which is there on screen, you will feel the chaos. ಸಿನಿಮಾಟೋಗ್ರಫಿಯಲ್ಲಿ ಖೇಯಾಸ್ನ ತೋರ್ಸೋಕೆ ಒಂದು ಪ್ರೈಮರಿ ಎಲಿಮೆಂಟ್ ಏನು? Primary element is ಯು ಕ್ಯಾನ್ ನನ್ನ ಓಕೆ ಒಬ್ಬ ನಾನು ಪ್ರೇಕ್ಷಕನಾಗಿ ನಾನು ನೋಡ್ಬೇಕಾದ್ರೆ ಖೇಯಾಸ್ ತೋರಿಸ್ಬೇಕಾ ಫಾಸ್ಟ್ ಕ್ಯಾಮ್ರಾ ಮೂಮೆಂಟ್ಸ್ ತೋರಿಸು ಅನ್ನೋದೊಂದು ಸಿಂಪಲ್ ಆಗಿ ನಾನು ಅರ್ಥ ಮಾಡ್ತೀನಿ. ಫಾಸ್ಟ್ ಆಗಿ ತೋರಿಸೋದು, ಕ್ಯಾಮ್ರಾ ಮೂವ್ ಆಗೋದು, ಫಾಸ್ಟ್ ಝೂಮ್ಸ್ ಅದೆಲ್ಲ. ಬಟ್ ಇದರಲ್ಲಿ ಅಲಾಂಗ್ ವಿತ್ ದಟ್ ಎಂಟೈರ್ ಮೂವಿ ಆ ಥರನೇ ಇರೋದು. ಸೊ we have to also make sure the information is also passed on, details of what is happening. And 100 ಜನ ಇರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಸೀನಲ್ಲಿ 100 ಜನ ಇರ್ತಾರೆ ಆ್ಯಂಡ್ 100 ಜನಕ್ಕೂ ಒಂದೊಂದು ಡೈಲಾಗ್ ಇರುತ್ತೆ. ಸೊ ಅಲಾಂಗ್ ವಿತ್ ದ ಫಾಸ್ಟ್ ಮೂಮೆಂಟ್ಸ್ ವಿ ಹ್ಯಾವ್ ಟು ಟೈಮ್ ದ ಕ್ಯಾಮ್ರಾ ಇನ್ ಸಚ್ ವೇ ದಟ್ ಯು ಡೋಂಟ್ ಮಿಸ್ ಔಟ್. ಯಾರು ಏನು ಹೇಳ್ತಾ ಇದ್ದಾರೆ ಆ ಇನ್ಫಾರ್ಮೇಷನ್ ಬರಬೇಕು, ಅದಕ್ಕೆ ರಿಯಾಕ್ಷನ್ ಏನು ಕೊಡ್ತಾರೆ ಅದ್ರದ್ದು ಇನ್ಫಾರ್ಮೇಷನ್ ಬರಬೇಕು. ಸೊ ಕೌಂಟ್ರಿಗೆ ಲಿಟ್ರಲಿ ವೆನ್ ಯು ಆರ್ ದೇರ್ ಯುವರ್ ಐಬಾಲಿಂಗ್ ಅಲ್ಲ, ನೀವು ಒಂದು ಗುಂಪಲ್ಲಿದ್ದಾಗ ಹಿಂಗೆ ನೋಡ್ತಾ ಇರ್ತೀರಾ. ಹೌದು. ಸೊ ಕ್ಯಾಮ್ರಾ ಹಂಗಾಗಬೇಕು. That we have to do it throughout the movie. And ಇದೆಲ್ಲ ಹ್ಯಾಂಡ್ ಹೆಲ್ಡ್ ಆಗಿ ಆಗೋದು ಈ ಥರದ್ದು. Entire portion is hand, literally camera was in the hand, one ಕೈಯಲ್ಲಿ ಕ್ಯಾಮ್ರಾ, one ಕೈಯಲ್ಲಿ ಫೋಕಸ್, that's how we shot the movie. ಕಲರ್ ಪ್ಯಾಲೆಟ್ ಅಥವಾ ಪ್ಯಾಲೆಟ್ ಅನ್ನೋ ಒಂದು ಪದವನ್ನು ಕಾಮನ್ ಆಗಿ ಬಳಸ್ತೀವಿ ಅಲ್ವಾ? ಅದರ ಅರ್ಥ ಸಂಪೂರ್ಣವಾಗಿ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಅದು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡುವಾಗ ಬರ್ತಾ ಹೋಗುತ್ತೆ. ಒಂದು ಅದರ ಎಲಿಮೆಂಟ್ ಲೈಟಿಂಗು, ಕರೆಕ್ಟಾ? ಹೌದು. ಬೇರೆ ಏನೇನು ಎಲಿಮೆಂಟ್ಸ್ ಬರುತ್ತೆ? ಆ್ಯಂಡ್ ಕ್ಯಾನ್ ಯು ಆಲ್ಸೋ ಪ್ಲೀಸ್ ಡಿಫೈನ್ ವಾಟ್ in your eyes or in your head a palette means? Palette is basically ಈ ಸೆಟ್ಟಿನ ಇಟ್ಕೊಂಡು ನೀವು ಹೇಳಕ್ಕಾಗತ್ತಾ? ಈ ಸೆಟ್ಟಿನ ಅಂದ್ರೆ palette is series of colors or bunch of colors which make up your painting ನಾವು ಬಳಸೋ palette. So lighting is one aspect. The biggest aspect of palette is production design. Lovely. And the location itself. Lovely. For example, ಯಾವ ಕಲರ್ ಬಟ್ಟೆ ಹಾಕಿದ್ದಾರೆ ಇಲ್ಲಿ, ಗೋಡೆ ಯಾವ ಕಲರ್ ಮಾಡಿದ್ದಾರೆ, ಅದ್ರ ಮೇಲೆ ಯಾವುದಿದೆ, ಆದ್ಮೇಲೆ ಅದೊಂದು. ನೆಕ್ಸ್ಟ್ ಕಾಸ್ಟ್ಯೂಮ್ಸ್ ಆಲ್ಸೋ. ನಮ್ಮ ಮೂವಿಲಿ ನಾವು ನೋಡಿದ ಲೊಕೇಶನ್ನು ನಾವು ರೆಕ್ಕಿ ಮಾಡಿದಾಗ ನಮ್ಗೆ ಬೇಕಾಗಿದ್ದ ಟೆಕ್ಸ್ಚರ್ಸ್ ಎಲ್ಲ ಇತ್ತು, ಆ್ಯಂಡ್ ಈ ಥರ ಏಜ್ ಆಗಿರೋ ಟೆಕ್ಸ್ಚರ್ಸ್ ಎಲ್ಲ ಇತ್ತು. ಬಟ್ ನಾವು ಶೂಟ್ಗೆ ಹೋಗೋಷ್ಟರಲ್ಲಿ ಅನ್ಫಾರ್ಚುನೇಟ್ಲಿ ಪೇಂಟ್ ಹೊಡ್ಬಿಟ್ಟು ಫ್ರೆಶ್ ಆಗಿ ಮಾಡಿದ್ರು. ನೀವು ಹೋಗ್ತಾ ಇದ್ದೀರಿ ಅಂತ ಅವ್ರದ್ದು ಕಾಲೇಜ್ ಇತ್ತು ಅಥವಾ ಏನೋ ಒಂದು ಕಾಂಟ್ರಾಕ್ಟ್ ಇತ್ತು ಪೇಂಟರ್. ನಾವು ಹೇಳ್ತಾ ಇದೀವಿ ಬೇಡ ನಾವು ಹೆಂಗೂ ಹೋಗ್ತಾ ಪೇಂಟ್ ಮಾಡಿ ಹೋಗ್ತೀವಿ ಅಂತ. ಇಲ್ಲ ಕಾಂಟ್ರಾಕ್ಟ್ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ನೀವು ಪೇಂಟ್ ಮಾಡೋನು, ಫೋಟೋ ತೆಗಿಯೋ, ನಾವು ಚಲ್ತಾ ಇದ್ವಿ. ಮತ್ತೆ ನಾವು ಲಿಟ್ರಲಿ ಎಂಟೈರ್ ಕಾಲೇಜ್ನ ಏಜ್ ಮಾಡಿರೋರು. ಎಷ್ಟು ಎಫರ್ಟ್ಸ್ ಅಂದರೆ ದಿನ ಒಂದು 20-30 ಲೀಟ್ರ್ ಮೊಸರು ತೊಗೊಂಬಂದು ಮೊಸರಿಗೆ ಕಲರ್ ಪೇಂಟ್ ಮಾಡಿ. ಸೊ ವಿ ಹ್ಯಾಡ್ ಟು ಮೇಕ್ ಶೋರ್ ದ ವಾಲ್ಸ್ ಲುಕ್ ಲೈಕ್ ವಾಟ್ ವಿ ಇಮ್ಯಾಜಿನ್ ಇಟ್ ಅಲ್ಲ. ಇವಾಗಲೂ ಅಷ್ಟೇ, ನಿಮ್ಮ ಹಿಂದೆ ಇರೋ ಗೋಡೆ ಎಲ್ಲ ಮೊಸರೇ ಹಾಕಿರೋದಲ್ಲಿ. ಸೊ ಎಂಟೈರ್ ಕಾಲೇಜಿಗೆ ನಾವು ಈ ಥರ ಏಜ್ ಮಾಡ್ಕೊಂಬಂದಿದ್ದು ಕೊನೆ. ಸೊ ದಟ್ ವಾಸ್ ಆಲ್ ಪಾರ್ಟ್ ಆಫ್ ದ ಪ್ಯಾಲೆಟ್. ಸರಿ. ಇದು ಯಾವ ಹಾಸ್ಟೆಲ್ ಅಂತ ಹೇಳಕ್ಕಾಗತ್ತಾ? ಶಾರ್ಟ್ ಇನ್ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದು, ಸುವರ್ಣ ಬಾಯ್ಸ್ ಹಾಸ್ಟೆಲ್. ಓಕೆ. ಅದನ್ನ ಚೂಸ್ ಮಾಡಿದೇನಕ್ಕೆ? ಅದು ನಿಮ್ಮ ವಿಜುವಲ್ ಅಲ್ಲಿ ಏನಿತ್ತು ಅದು ಮ್ಯಾಚ್ ಆಯ್ತು. ಅಂದ್ರೆ ನಾವು ಆಲ್ಮೋಸ್ಟ್ ಒಂದು 70-75 ಹಾಸ್ಟೆಲ್ ನೋಡಿದ್ವಿ ಕ್ರಾಸ್ ಕರ್ನಾಟಕ. ಬಟ್ ಮ್ಯಾಂಗ್ಳೂರ್ ಶೂಟ್ ಮಾಡೋದು ನಾವು ಮಾಡಿದಾಗೆಲ್ಲ ಮೋಸ್ಟ್ಲಿ ರೈನಿ ಸೀಸನ್ ಇದ್ದಿದ್ದು. ಆ ಕನ್ಸ್ಟೆಂಟ್ ಇತ್ತು ನಮಗೆ. ಅಂದರೆ ಮ್ಯಾಂಗ್ಳೂರ್ ರೈನ್ಸ್ ಅಂದರೆ ಗೊತ್ತಿರೋ ಬರ್ತಾನೆ ಇರುತ್ತೆ, ಅದು ಅನ್ಸ್ಟಾಪಬಲ್. ಆ ಮಧ್ಯ ಗ್ಯಾಪಲ್ಲಿ ಶೂಟ್ ಮಾಡಬೇಕಿತ್ತು ನಾವು. ಯಾಕಂದರೆ ಇವಾಗ ಹಿಂಗೆ ಜೋರು ಮಳೆ ಬಂತು ಅಂದರೆ ಒಂದು ಸೆಕೆಂಡ್ ನಿಂತ್ಕೊ, ನಿಲ್ಸು ಮುಂಚೆ ಎಲ್ಲ ರಿಹರ್ಸ್ ಮಾಡ್ತಾಯಿದ್ವಿ. ನೀವು ಪ್ರೀ ಪ್ರೊಡಕ್ಷನ್ ಕೇಳಿದ್ರಲ್ಲ, ಅಂದರೆ 6 ವೀಕ್ಸಲ್ಲಿ ನೀವು ಇನ್ನೂ ಬೆಟರ್ ಪ್ರೀ ಪ್ರೊಡಕ್ಷನ್ ಮಾಡಿದ್ರೆ ಇದಾಗ್ತಿತ್ತ ಅಂತ. ಈ ಫಿಲಮ್ಗೆ ಅದು ವರ್ಕ್ ಆಗ್ತಾ ಇರಲಿಲ್ಲ. ಈ ಫಿಲಮ್ಗೆ ಆನ್ ಸೆಟ್ಟಲ್ಲಿ ರಿಹರ್ಸಲ್ಸ್ ಮಾಡಬೇಕಿತ್ತು ಅಷ್ಟೇ. ಸೊ ಇಮ್ಯಾಜಿನ್ ನಾವು ಹೀಗೆ ಅಂತ ನಿಮಗೆ ಗೊತ್ತಿತ್ತು? ಗೊತ್ತಿತ್ತು. ದ ಪ್ರಾಸೆಸ್ ವಾಸ್ ದಟ್. ಬಿಕಾಸ್ ನಾನು ಆಗಲಿ ಹೇಳ್ದಂಗೆ ಪವನ್ ಸರ್ ಹತ್ರ ಇದ್ದಿದ್ದೆ ಮೇಯ್ನ್ ಅವ್ರ ಪ್ರಾಪರ್ ಹೋಮ್ ವರ್ಕ್. ಅದು ಆ ಬೇಸಿಕ್ ನಾವು ಕಲ್ತಿದ್ವಿ. ಬಟ್ ಇದಕ್ಕೆ ಹಂಗೆ ವರ್ಕ್ ಆಗಲ್ಲ ಅಂತ ಗೊತ್ತಿತ್ತು. ಆ್ಯಂಡ್ ಅರೌಂಡ್ 500-600 ಥಿಯೇಟರ್ ಆ್ಯಕ್ಟರ್ಸ್ ಈ ಸಿನಿಮಾಲ್ ಮಾಡಿರೋದು. ವಿ ಹ್ಯಾವ್ ಆಡಿಷನ್ ಅರೌಂಡ್ 7,000 ಪೀಪಲ್. ಅಂದರೆ ಕೋರ್ ಗ್ಯಾಂಗ್ ಎಲ್ಲ ಬಿಟ್ಟರೆ, ಕೋರ್ ಗ್ಯಾಂಗ್ ಒಂದು 10-15 ಜನ 20 ಜನ ಬಿಟ್ಟರು ಮಿಕ್ಕವರು ಓಡಾಡೋರು ಯಾರಿದ್ರೂ ಒಂದು ಥಿಯೇಟ್ರಲ್ಲಿ ಅವ್ರಿಗೊಂದು ಬೇಸಿಕ್ ಆ್ಯಕ್ಟರ್ಸ್ ಆಗಿರ್ತಾರೆ. ನಾವು ಮಂಗಳೂರಿನ ಎಷ್ಟೊಂದು ಆ್ಯಕ್ಟರ್ಸ್ ಯೂಸ್ ಮಾಡಿದ್ದೀವಿ. ಜೂನಿಯರ್ ಆರ್ಟಿಸ್ಟ್ ಅಂತಲೂ ಎಕ್ಸಾಕ್ಟ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಯಾರು $100 $500 ಬರ್ತಿದ್ರಲ್ಲ ಜೂನಿಯರ್ ಆ ಥರ ಅಲ್ಲ. ಅವರೆಲ್ಲರೂ ಯಾವುದೋ ಒಂದು ಥಿಯೇಟ್ರಿಂದ ಕರೆಸ್ತಿದ್ವಿ, ಅವ್ರನ್ನ ಕೇಳಿಕೊಂಡು ಇದು ಮಾಡಿ ಮಾಡ್ತಾಯಿದ್ವಿ ನಾವು. 7,000 ಜನರನ್ನು ಆಡಿಷನ್ ಮಾಡಿದ್ವಿ. 7,000 ಜನ ಆಡಿಷನ್. ಆ್ಯಂಡ್ ಕೊನೆಗೆ ಎಷ್ಟು ಜನ ಬೇಕಾದ್ರು? ಅದು ಮೇನ್ ಕೋರ್ ನಮ್ಗೆ 100 ಜನ ಬೇಕಿತ್ತು. ಅಂದರೆ ನಾವು 100 ಜನ ಪ್ರತಿ ಹಾಸ್ಟೆಲಲ್ಲಿ ನಾವೆಲ್ಲ ಹಾಸ್ಟೆಲಲ್ಲಿ ಉಳ್ಕೋತಾ ಇದ್ವಿ ನಾವು ಅಲ್ಲಿ ಇದ್ದಿದ್ದು ಕೂಡ. ವಿ ವಾಂಟೆಡ್ ಟು ಮೇಕ್ ಶೋರ್ ದಟ್ ಅವರಷ್ಟು ಜನ ಬ್ಲೆಂಡ್ ಆಗಬೇಕು. ಅಂದರೆ ಇವಾಗ ಈ ಸಿನಿಮಾಯಿಂದ ಏನು ಬಂತ ಬರಲಿಲ್ಲ, 100 ಜನ ಫ್ರೆಂಡ್ಸ್ ಆದರು ಅಟ್ಲೀಸ್ಟ್. ಪ್ರತಿಯೊಬ್ಬರಿಗೂ ಒಂದು ಅಂದರೆ ಯಾವ ರೂಮಲ್ಲಿ ನೀನು ಮಲಗ್ತೀವಿ, ಯಾವ ರೂಮಲ್ಲಿ ನಾನು ಮಲಗ್ತೀವಿ ಗೊತ್ತಿಲ್ಲ. ಇವತ್ತು ರಾತ್ರಿ ಶೂಟ್ ಮುಗಿದ್ಮೇಲೆ ಯಾವ್ದು ರೂಮ್ ಇದೆ ಹೋಗು ನುಗ್ಗು ಮಲ್ಗು. ಅದು ಬರೀ ರಾತ್ರಿನೇ ಆಗ್ತಾಯಿತ್ತು. ಮಲ್ಗು ಬೆಳಗ್ಗೆ ರಾತ್ರಿ ಮಲಗ್ತಾ ಇದ್ರ ಅನ್ನೋದು ರಾತ್ರಿ ಇಲ್ಲ. ನಮ್ದು ನಮ್ಮ ಎಂಟೈರ್ ಮೂವಿ ಪ್ರಾಸೆಸ್ ಹೆಂಗೆ ಅಂದರೆ ದಿಸ್ ಎಂಟೈರ್ ಮೂವಿ ಶಾಟ್ ಓನ್ಲಿ ಇನ್ ದ ನೈಟ್. ಡೇ ಲೈಟ್ ನೋಡಿಲ್ಲ ಯಾರು.
ಸೊ ಪ್ರಾಸೆಸ್ ಹೆಂಗಿರ್ತಿತ್ತು ಅಂದರೆ ಅರೌಂಡ್ 5 o'clock ನಾವು ಸ್ಟಾರ್ಟ್ ಮಾಡ್ತಿದ್ವಿ ರಿಹರ್ಸಲ್ಸು. 5 ಆಲ್ಮೋಸ್ಟ್ ನೈಟ್ 12 o'clock 1 o'clock ತನಕ ಒಂದು ಶಾರ್ಟ್ ತೆಗಿರ್ತಿರ್ಲಿಲ್ಲ, ಓನ್ಲಿ ರಿಹರ್ಸಲ್ಸ್. ಎಂಟೈರ್ ಸೀನ್ಸ್ನ, ಯಾಕೆಂದರೆ ಲಾಟ್ ಆಫ್ ಸಿಂಗಲ್ ಶಾರ್ಟ್ಸ್ ಇರ್ತಿತ್ತು. ಸೀನ್ನ ರಿಹರ್ಸಲ್ ಮಾಡಿ ಬಿಟ್ವೀನ್ 1 to 4 or 5 in the morning ವಿ ವುಡ್ ಶೂಟ್ ಚಂಕ್ ಆಫ್ ದಟ್ ಡೇಸ್. ಇದು ಅಷ್ಟೊತ್ತಿಗೆ ಎಷ್ಟೊಂದು ಜನ ಹೋಗಿ ಮಲ್ಕೊಳ್ಳೋರು, ಒಂದು 3-4 ಜನ ಹೋಗಿ ಎಪ್ಸ್ಕೊಂಬರಕ್ಕೆ ಇದ್ರು. ಹೋಗಿ ಒಂದೊಂದು ಬಾಗ್ಲು ಹೊಡೆದು ಎಪ್ಸ್ಕೊಂಡು ಕರ್ಕೊಂಡ್ಬಂದು ವಿ ಹ್ಯಾಡ್ ಟು ಶೂಟ್. ಸೊ ನೀವು ಈ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಿ? ಹೌದು. ಆನೆಸ್ಟ್ಲಿ ಲಾಸ್ಟ್ ಡೇ ತನಕ ಇವ್ ಮಾಡಕ್ಕೆ ಇಷ್ಟ ಇರಲಿಲ್ಲ, ಬೇರೆ ಯಾರು ಸಿಗ್ತಾರೆ ಅಂತ. ಬಟ್ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ದೇರ್ ವಾಸ್ ನೋಬಡಿ ಎಲ್ಸ್ ಮೋರ್ ಸೂಟಬಲ್. ಅದು ಆಲ್ಮೋಸ್ಟ್ ಒಂದು 10-15 ಜನ ಟ್ರೈ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಕೊನೆಗೆ 2 or 3 days ಬಿಫೋರ್ ಶೂಟ್ ವಿ ಆಲ್ ಡಿಸೈಡೆಡ್ ಹಿ ಶುಡ್ ಡೂ ಇಟ್. ಯಾಕೆಂದ್ರೆ ಹಿ ಹ್ಯಾಡ್ ರಿಟನ್ ಇಟ್ ಸೋ ವೆಲ್ ದಟ್ ಓನ್ಲಿ ಹಿ ನ್ಯೂ. ಆಮೇಲೆ ನಿಮ್ಮ ಆ ಕ್ಯಾರೆಕ್ಟರ್ಗೆ ಒಬ್ಬರ ಹೆಂಚ್ ಮ್ಯಾನ್, ರೈಟ್ ಹ್ಯಾಂಡ್ ಮ್ಯಾನ್ ಇರ್ತಾರೆ, ಎಸ್ ಮ್ಯಾನ್ ಇರ್ತಾನೆ, ಅವ್ರ ಹೆಸರೇನು? ಶ್ರವಣ್ ಅಂತ ಅವ್ರ ಶ್ರವಣ್. ಓಕೆ, ಅವ್ರ ಅದ್ಭುತವಾದ ರಿಯಾಕ್ಷನ್ಸ್ ಅನ್ನ ಕೊಡ್ತಾರೆ. ಸೂಪರ್ ಇದೆ ಅದು ಅವ್ರದ್ದು ರೋಲು. ನಂಗೆ ಮೇನ್ಲಿ ಅಂದ್ರೆ ಆ 3 ಜನದ ಒಂದು ಗ್ಯಾಂಗ್ ಇದೆ. ಅಂದ್ರೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅದು. ಅಂದ್ರೆ ಐ ಕ್ಯಾನ್ ಟೆಲ್. ಇಟ್ಸ್ ಕಾಲ್ಡ್ ಮಿನಿಮಲ್ ಮಾತಿರುತ್ತೆ, ಬಟ್ ಸ್ಟ್ಯಾಂಡ್ ಔಟ್ ಆಗೋದೇ 3 ಜನ. ಅಂದ್ರೆ ಅವ್ರು ಯಾವಾಗ್ಲೂ ಯಾವ್ದಾದ್ರು ಒಂದು ಹೈ ಆಗಿರ್ತಾರೆ. ಮೈ ಕ್ಯಾರೆಕ್ಟರ್ಸ್ ನೇಮ್ ಇಸ್ ಜೀನಿ, ಬಿಕಾಸ್ ಐ ಆಲ್ವೇಸ್ ಬಿ ಸ್ಮೋಕಿಂಗ್ ಅಂಡ್ ಯಾರು ಏನೇ ಕೇಳಿದ್ರು ಹೆಲ್ಪ್ ಮಾಡ್ತೀನಿ. ಯಾವಾಗ್ಲೂ ಹೊಗೆಯಿಂದ ಆಚೆ ಬರೋದು. ಸೊ ಜೀನಿ ಇನ್ನೊಬ್ಬ ಅದು ಫಿಲಮ್ ನೋಡಿದ್ರೆ ಗೊತ್ತಾಗತ್ತೆ. ಮೇನ್ ರೀಸನ್ ವೈ 3 ಜನ ಇದ್ದೀರಾ? 3 ಜನ ಇದೀವಿ. ಬಟ್ ಈ 3 ಜನ ಯಾವುದೇ ಹಾಸ್ಟೆಲ್ ಯಾವುದೇ ಕಾಲೇಜ್ ಅವರು ಸಿಗ್ತಾರೆ. ಎನಿ ಕಾಲೇಜ್ ಇನ್ ಇಂಡಿಯಾ ಈ 3 ಜನ ಇದ್ದೇ ಇರ್ತಾರೆ. ದ್ಯಾಟ್ ಇಸ್ ಈ ಚಿತ್ರದಲ್ಲಿ ನಿಮ್ಮ ಮತ್ತೆ ನಿಮ್ಮ ಶ್ರವಣ್ ಆ ಕಾಮಿಡಿ ಇದೆಯಲ್ಲ, ನನಗೆ ಅದು ವರ್ಕ್ ಆಗಬೇಕು. ಈಗ ಬೇರೆ ಹುಡುಗರ ಕಾಮಿಡಿ ವರ್ಕ್ ಆಗತ್ತೆ ಅನ್ನೋದು ಇಫ್ ಐ ಕ್ಯಾನ್ ಸೇ ಬೇರೆ ಫಿಲಮ್ಸಲ್ಲೂ ವರ್ಕ್ ಆಗಿದೆ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚು ಕನ್ಸರ್ನ್ ಇಲ್ಲ. ನನಗೆ ನಿಮ್ಮಿಬ್ಬರ ಕಾಮಿಡಿ ವರ್ಕ್ ಆಗಿಬಿಟ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಆಡಿಯನ್ಸ್ ಈ ರೀತಿಯ ಒಂದು ಕಾಮಿಡಿಯನ್ನು ತಗೊಳ್ತಾರೆ. ಈಗ ಈ ಚಿತ್ರದ ಪ್ರಮೋಷನ್ಸ್ಗೆ ಬರೋಣ. ಪುನೀತ್ ರಾಜ್ಕುಮಾರ್ ಅವರು, ರಕ್ಷಿತ್ ಅವರು, ರಿಷಬ್, ರಮ್ಯಾ, ಪವನ್, ದಿಗಂತ್ ಇವ್ರನ್ನೆಲ್ಲ ಹೆಂಗೆ ಹೇಳ್ಕೊಂಬಂದ್ರಿ? ಅಂದರೆ ಇದು ಸ್ಟಾರ್ಟ್ ಮಾಡಿದ ಅಪ್ಪು ಸರಿಂದ. ಅಂದರೆ ವರುಣ್, ಒನ್ ಆಫ್ ಅವರ್ ಪ್ರೊಡ್ಯೂಸರ್ಸ್, ಅವ್ರು ತುಂಬ ಕ್ಲೋಸ್ ಇದ್ರು. ಈ ವಾಸ್ ಬಿಗ್ ಮ್ಯಾನ್ ಆಫ್ ಅಪ್ಪು ಸರ್. ಸೊ ನಾವು ಹೋಗಿ ಕೇಳಿ ಅವರು ಕನ್ವಿನ್ಸ್ ಆದಮೇಲೆ, ಅಂದರೆ ಮೊದಲು ಪ್ರೋಮೋ ಮಾಡ್ಬೇಕಾದ್ರೆ ಅವ್ರಿಗೆ ಅಷ್ಟು ಮನಸ್ಸು ಒಪ್ಪಿರಲಿಲ್ಲ. ಅಂದರೆ ಬೈಯಕ್ಕೆ ಇಷ್ಟ ಇಲ್ಲ ಅಂತ. ಅದೇ ನಾವು ಅವ್ರಿಗೆ ಹೇಳಿದ್ವಿ, ಸರ್ ಇದು ಹಾಗೆ ಹೋದರೆ ಏನು ಮಜಾ ಇಲ್ಲ, ಇವಾಗ ನಮ್ಮನ್ನು ನಾವು ಟ್ರಾಲ್ ಮಾಡ್ತಾರದಷ್ಟೇ, ನಾವು ಟ್ರಾಲ್ ಮಾಡ್ಕೋತೀವಿ, ತೊಂದರೆ ಇಲ್ಲ. ಅವ್ರು ಹೇಳಿದ್ರು ಟ್ರಾಲ್ ಮಾಡ್ಕೊಂಡ್ರೆ ಆಮೇಲೆ ಹಳ್ಳಿಯಲ್ಲಿ ಅರ್ಥ ಆಗುತ್ತೋ ಇಲ್ಲೋ, ಯಾಕೆ ಬೈಸ್ಕೊಂಬಂದ್ರಿ ಅಂತ. ಆ ಥರ ಆಗಿದೆ. ನಮ್ಗೆ ಕೇಳಿಯಾರು ಸುಮಾರು ಜನ, ಯಾಕೆ ಅಪ್ಪು ಸರ್ ಬೈದರು ನಿಮಗೆ, ಏನು ಮಾಡಿದ್ರೆ ನೀವು ಅಂಥದ್ದು ಅಂತ. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮ ಕ್ಯಾಂಪೈನ್. ಅಂದ್ಕೊಂಡಿದ್ದೆ ನಾವು ಈ ಮೂವಿಗೆ, ಪ್ರತಿ ಮೂವಿಗೂ ಒಂದು ಮಾರ್ಕೆಟಿಂಗ್ ಕ್ಯಾಂಪೈನ್ ಅಂತ ಬರುತ್ತೆ. ಅದು ಅಂದ್ಕೊಂಡಾಗ ನಾವು ಹೀಗೆ ಹೋಗೋಣ ಸ್ಟಾರ್ಸಿಂದ. ಬಿಕಾಸ್ ಫಿಲ್ಮ್ ಮೋಸ್ಟ್ ಆಫ್ ದೆಮ್ ಆಫ್ ನ್ಯೂ ಕಮರ್ಸ್. ನಮ್ಮ ರೀಚ್ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ರಮೋಟ್ ಇಟ್ ವೆಲ್. ಯಾವುದಾದ್ರು ಸಿನಿಮಾ ರೀಚ್ ಆಗಬೇಕು ಅಂದರೆ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಒಬ್ಬೊಬ್ಬರನ್ನ ಕೇಳ್ಕೊಂಬಂದ್ರೆ, ಸುದೀಪ್ ಸರ್ನ ಕೇಳಿದೆ, ರಿಷಬ್ ಸರ್, ರಕ್ಷಿತ್ ಸರ್, ರಮ್ಯಾ ಮ್ಯಾಮ್, ಎಲ್ಲರನ್ನೂ ಕೇಳಿದ್ವಿ. ಪವನ್ ಸರ್ ನಮಗೆ ಆಲ್ರೆಡಿ ಪರಿಚಯ ಇತ್ತು, ಶೈನ್ ಅವ್ರನ್ನು ಕೇಳಿದ್ವಿ, ಅವರು ಹೆಲ್ಪ್ ಮಾಡೋದು. ಮತ್ತು ರಿಷಬ್ ಸರು, ಪವನ್ ಸರು, ಶೈನ್ ಸರು, ದೇ ಆರ್ ಇನ್ ದ ಮೂವಿ ಆಲ್ಸೋ. there is a special appearance, or they also come in the movie. So that is also added up a lot for us. ಇದರಲ್ಲಿ ನೀವು ಎರಡನೇ ಪ್ರಶ್ನೆ ಇತ್ತು, ರಂಗನಾಥ್ ಸರ್ನ ಕೇಳಿದೀವಿ. ಅಂದರೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರನ್ನ, ಈವನ್ ಹೀಸ್ ಡನ್. ಅಂದ್ರೆ ಯೂಶಲಿ ಅವರು ಒಪ್ಪಲ್ಲ, ಆಲ್ ಕ್ರೆಡಿಟ್ ಗೋಸ್ ಟು ಅವರು. ನಾನು ಅವ್ನು ಕನ್ವಿನ್ಸ್ ಮಾಡಿ ಅವ್ರನ್ನ ಆ ಗ್ಯಾಗ್ ಅಲ್ಲಿ ಅಥವಾ ಫಿಲ್ಮಲ್ಲೂ ಇದ್ದಾರೆ ಅವರು. ಓಕೆ, ಗ್ಯಾಗ್ ಅಲ್ಲಿ ನಾಳಿದ್ದೆಲ್ಲ ಇನ್ನೂ ಪ್ರಮೋಷನಲ್ ಆಕ್ಟಿವಿಟಿ ಗ್ಯಾಗ್ಸ್ ಹುಡುಕ್ತಾ ಇದ್ದಾರೆ, ಕರಿಬೇಕು ಅಂತ ಹುಡುಕ್ತಾ ಕೂತಿರ್ತಾರೆ. ಜನರಲಿ ಏನಂದ್ರೆ ಈಗ ಒಂದು ಪೋಸ್ಟರ್ ರಿಲೀಸ್ ಅಂತ ಇರುತ್ತೆ. ಟಿಪಿಕಲ್ ಪೋಸ್ಟರ್ ರಿಲೀಸ್ ಅಂದರೆ, ಟಿಪಿಕಲ್ ಅಂತ ಹೇಳ್ಬಾರ್ದು, ಬಟ್ ಪೋಸ್ಟರ್ ರಿಲೀಸ್ ಅಂತಂದರೆ ಸ್ಟಾರ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಪೋಸ್ಟರ್ ರಿಲೀಸ್ ಮಾಡಿಸ್ತಾರೆ. ನಮ್ಗೆ ಅದು ಬೇಡಿತ್ತು, ಅಂದರೆ ಆ ಸ್ಕೂಲ್ ಆಫ್ ಥಾಟೇ ಬೇಡಿತ್ತು ನಮಗೆ. ಅದು ನಿಮ್ಮ ಕ್ಯೂರಿಯಾಸಿಟಿನೂ ಸಿಗಲ್ಲ, ಅಟೆನ್ಷನು ಸಿಗಲ್ಲ. ಅದರಿಂದ ನಮ್ಗೆ ಈಗ ಪೋಸ್ಟರ್ ನೋಡ್ತಾರೆ, ಕಚಡ ಫಿಲಮ್ ಪೋಸ್ಟರ್ ಗುರು ಇದು ಅಂತ ಯಾರು ಬೈದ್ರೆ, ವಿ ವಾಂಟೆಡ್ ದಟ್ ಬಿಕಾಸ್ ದ ಟ್ಯಾಗ್ ಲೈನ್ ಆಫ್ ಅ ಫಿಲಮ್ ಇಸ್ ವರ್ಸ್ಟ್ ಫಿಲಮ್ ಎವರ್ ಮೇಡ್ ಇನ್ ದ ಹಿಸ್ಟ್ರಿ ಆಫ್ ಸಿನಿಮಾ ಅಂತ. ಸೊ ವಿ ವಾಂಟೆಡ್ ಟು ಬಿ ಲಾಯಲ್ ಟು ದಟ್ ಅಂತ ಅಷ್ಟೇ. ನಾವು ಅದಕ್ಕೆ ನಾವು ಸುಮಾರು ಕಡೆ ಹೇಳ್ತೀವಿ, ರಿವ್ಯೂ ಯಾರು ಕೊಟ್ಟರು ದಿಸ್ ಎ ವರ್ಸ್ಟ್ ಫಿಲಮ್, ಏನು ನಾವು ಹೇಳಿ ಏನು ವಾಪಸ್ ರಿಪೀಟ್ ಯಾಕೆ ಮಾಡ್ತೀರಿ, ನಾವು ಹೇಳಿದ್ದು ಗೊತ್ತಿರೋದೇ ತಾನೇ ಹೇಳ್ತಾ ಇದ್ದೀರಾ ಅಂತ. ಸೊ ಈ ಸೆಲೆಬ್ರಿಟಿ ಆ್ಯಂಗಲ್ ಏನಕ್ಕೆ ಬರಬೇಕು ಅಂತಂದರೆ, ಎಷ್ಟೊಂದು ಕಡೆ ನೀವು ಒಂದು ಒಳ್ಳೆ ಕಾಂಟೆಂಟ್ ಮಾಡಿದ್ರು ಪ್ರಮೋಷನಲ್, ಇಟ್ ಮೈಟ್ ನಾಟ್ ರೀಚ್, ಬಟ್ ಅದಕ್ಕೊಬ್ಬ ಸ್ಟಾರ್ ವ್ಯಾಲ್ಯೂ ಆ್ಯಡ್ ಆದರೆ ಇಟ್ ವಿಲ್ ರೀಚ್. ಅದರಲ್ಲೂ ದ ಸ್ಟಾರ್ ಹ್ಯಾಸ್ ನಾಟ್ ಬಿಹೇವ್ಡ್ ದಿಸ್ ವೇ ಎವರ್ ಅಂತಂದರೆ ಅವಾಗ ಇನ್ನು ನನ್ನ ಅಪ್ಪು ಸರ್ ಪ್ರೋಮೋದು ಆದಮೇಲೆ ಕ್ರೆಡ್ ಆ್ಯಡ್ ಬಂದಿತ್ತು. ಐ ಆಮ್ ನಾಟ್ ಶೋರ್ ಇಫ್ ದ ಟೈಮ್, ಬಟ್ ನಾನು ನೋಡಿದಂತೂ ಅದೇ, ನಾನು 3-4 months ಆದಮೇಲೆ ಕ್ರೆಡ್ ಆ್ಯಡ್ ಬಂದು. ರಾಹುಲ್ ದ್ರಾವಿಡ್ ಅವರು ಬೈತಾರಲ್ಲ ಇಂದ್ರಾನಗರ ಗೂಂಡ ಅಂತ,
ಎಂಟೈರ್ ಕ್ಯಾರೆಕ್ಟರ್ ಶಿಫ್ಟ್ ಅದು. ಅಂದರೆ ಇದು ಹಾಲಿವುಡಲ್ಲಿ ಮಾಡ್ತಾ ಬಂದಿದ್ದಾರೆ, ಸುಮಾರು ಸತಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಮ ಅಪ್ಪು ಸರ್ನ ಕನ್ವಿನ್ಸ್ ಮಾಡಿಬಿಟ್ರೆ ನಮಗೆ ಬೈಯೋಕ್ಕೆ, ಅದಕ್ಕಿಂತ ಇನ್ನೇನು ಬೇಕು ಅಂತ ನಮಗೆ ಪೋಸ್ಟರಲ್ಲಿ ಬೈಸ್ಕೊಂಡು ಬಂದು ಅನ್ನೋದು ಇಟ್ ಇಸ್ ಅ ಪ್ಲಾನ್ ಸ್ಟ್ರಾಟಜಿ ಓನ್ಲಿ, ಇದ್ದಿದ್ದೆ ಅದು ಹಾಗೆ ಇರುತ್ತೆ. ಬಟ್ ಆನ್ ಅ ಲೈಟರ್ ನೋಟ್, ಸುದೀಪ್ ಅವ್ರು ಆಕ್ಚುಲಿ ಗ್ಯಾಗಲ್ಲಿ ಇನ್ವಾಲ್ವ್ ಆಗಿಲ್ಲ. ಅವ್ರು ಜಸ್ಟ್ ಕೇಳಿದ್ವಿ ಅವಾಗ ಅವರು ಸರ್, ಅಂದ್ರೆ ವಿ ಜಸ್ಟ್ ಹ್ಯಾಡ್ 5-10 minutes ಅಷ್ಟೇ. ವಿ ಟೋಲ್ಡ್ ಹಿಮ್, ಅಂದ್ರೆ ಅವರು ಬೇಡ ನಾನು ಬೈಯೋದನ್ನ ಕಟ್ ಮಾಡಿ ಬೇರೆ ಏನಾದ್ರು ತಪ್ಪಾಗಿದಾಗ್ಬಿಡ್ಬೋದು ಅದು ಅನ್ನೋ ಥರ ಹೇಳಿ. ಆಲ್ಸೋ ವಿ ಹ್ಯಾವ್ ಮೇಡ್ ಶೋರ್ ದಟ್ ನಮ್ದೆಲ್ಲ ಪ್ರಮೋಷನ್ ಫಾಲ್ಸ್ ಇನ್ ಲೈನ್ ವಿತ್ ದ ಮೂವಿ. ಅಂದ್ರೆ ಪ್ರಮೋಷನ್ನೇ ಬೇರೆ ಥರ, ಮೂವಿನೇ ದಟ್ ಇಸ್ ಒನ್ ಥಿಂಗ್. ಎಂಟೈರ್ ಪ್ರಮೋಷನಲ್ ಮೆಟೀರಿಯಲ್ ನಾವು ಏನು ಮಾಡಿದ್ದೀವಿ, ಇಟ್ಸ್ ಆಲ್ ಕನೆಕ್ಟೆಡ್ ಟು ದ ಮೂವಿ. ಇಟ್ ಇಸ್ ನಾಟ್ ಸುಮ್ಮನೆ, ಇಟ್ ಇಸ್ ನಾಟ್ ಲೈಕ್, ಅಂದ್ರೆ ನಾನು ಇವ್ರು ಹೇಳಿದಾಗ ನಾನು ಅನ್ಕೊಂಡೆ ಹೌದು ಅದು ವ್ಯಾಕಿ ಆಗಿದೆ, ಫಿಲ್ಮ್ ವ್ಯಾಕಿ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಎವ್ರಿಥಿಂಗ್, ಇಟ್ ಇಸ್ ಕನೆಕ್ಟೆಡ್. ಎವ್ರಿ ಪ್ರಮೋ ದಟ್ ವಿ ಹ್ಯಾವ್ ಡನ್ ಇಸ್ ಕನೆಕ್ಟೆಡ್ to the story. Yes, it is not a very individual identity. You get to see most of the promos in the movie as well. Not exactly in the same same form. ಅಂದ್ರೆ ಅದ್ರದ್ದು ನ್ಯೂಟನ್ಗೆ ಸಂಬಂಧಪಟ್ಟಿರೋದು ಏನಾದರೂ ಇರುತ್ತೆ ಫಿಲ್ಮ್. ನ್ಯೂಟನ್ ಇದೆ. ಅಂದರೆ ನೀವು ಹಿಂಗೆ ಕೇಳಿದ್ರೆ ನ್ಯೂಟನ್ ಏನಾದ್ರು ಆ್ಯಪಲ್ ಬೀಳೋದು ಇದು ಸಾಂಗಲ್ಲಿದೆ ನಮ್ಮದು. ಅಂದರೆ ನಾಟ್ ಎಕ್ಸಾಕ್ಟ್ಲಿ ಇದು, ಕೆಲವೊಂದೊಂದು ಆ್ಯಡ್ ಆಗಿದೆ, ಅಂದರೆ ಎರಡು ಮಿಕ್ಸ್ ಬ್ಲೆಂಡ್ ಆಗಿದೆ. ಇಟ್ಸ್ ಆಲ್ ಇನ್ ಲೈನ್ ಆಫ್ ದ ಜಾನರ್ ಆಫ್ ದ ಮೂವಿ. ಸರಿ. ಮುಖ್ಯವಾಗಿ ಅಜನೀಶ್ ಅವ್ರ ಜೊತೆ ನಿಮ್ಮ ಡಿಸ್ಕಷನ್ಸ್ ಏನಾಗಿತ್ತು ಈ ಫಿಲ್ಮ್ ಬಗ್ಗೆ? ಅದು ಮಜಾ. ಅದು ಅಜ್ಜು ಸರ್ ಜೊತೆ ಅಂದರೆ, ಸಾರಿ ಟು ಇಂಟರಪ್ಟ್, ಪುನೀತ್ ರಾಜ್ಕುಮಾರ್ ಅವರ ಬಾಯಲ್ಲಿ ಬಯಸಿರೋದು ಒಂದು ಎಫರ್ಟ್ ಆದರೆ ಅಜನೀಶ್ನು ಕರ್ಕೊಂಡ್ ಬಂದಿದ್ದೀರಾ. ಹೌದು, ಅಜ್ಜು ಸರ್ನ ಕಿಡ್ನಾಪ್ ಮಾಡಿ ಹ್ಯಾಡ್ ಟು ಬಿ ಎಲ್ಲ ಆಚೆ ಹೋಗಿಲ್ಲ. ಅಂದರೆ ಅವ್ರು ತುಂಬ ಇಷ್ಟ ಆಯ್ತು ಇವತ್ತು ಬಂದು ಇದೊಂದು ಇಂಟರ್ವ್ಯೂಲಿ ಇರಬೇಕು ಅಂತ. ಅಜ್ಜು ಸರ್ಗೆ ಇದು ಅನ್ಸುತ್ತೆ ಒನ್ ಆಫ್, ಅವರೇ ಹೇಳ್ತಿರ್ತಾರೆ ಇಟ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ನನಗೆ ಇದು ಮಾಡೋದಕ್ಕೆ. ಯಾಕೆಂದರೆ ಇಷ್ಟು ಯೂಶ್ವಲಿ ಒಂದು ಫಿಲಮಲ್ಲಿ ಮ್ಯೂಸಿಕ್ ಸ್ಕೋಪ್ ಇರುತ್ತಲ್ಲ, ಅಂದರೆ ಯಾರು ಮಾತಾಡೋ ಒಂದು ನಿಮಿಷ ಸೈಲೆನ್ಸ್ ಇದ್ದರೆ ಅದು ಡ್ರಾಮಾ ಹೈ ಆಗ್ಬೋದು ಅಥವಾ ಒಂದು ಲೋ ಆಗ್ಬೋದು, ಏನೋ ಇರುತ್ತೆ. ಇಲ್ಲಿ ಇಷ್ಟು ಕಷ್ಟ ಆಗ್ತದೆ ಅಂದರೆ ಯಾರ ಮಾತು ನಿಲ್ಲಿಸ್ಬೇಕಲ್ಲ ಮ್ಯೂಸಿಕ್ ಏರ್ಸೋದಕ್ಕೆ. ಐ ಥಿಂಕ್ ಅವ್ರಿಗೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಯಾರ ಇದಕ್ಕೆ. ಒಂದಿಷ್ಟು ಸೀನಲ್ಲಿ ಒಂದು ಸಿಂಗಲ್ ಡ್ರಮ್ ಬೀಟು ಹಾಕೋ ಸ್ಪೇಸ್ ಇಲ್ಲ, ಅಷ್ಟು ಡೈಲಾಗ್ಸ್ ಇದೆ. ಬಟ್ ಹೀಸ್ ಮ್ಯಾನೇಜ್ಡ್ ಟು ಮೇಕ್ ಇಟ್. ಅಂದರೆ ನಾವು ₹1 ಏನೋ ಈ ಫಿಲಮ್ ತೊಗೊಂಡೋಗಿ ಕೊಟ್ಟಿದ್ರೆ ಅವ್ರು ₹10 ಮಾಡಿಕೊಟ್ಟರು. ಬಟ್ ನೀವು ಅವ್ರಿಗೇನು ಹೇಳಬೇಕಾಗಿರ್ಲಿಲ್ಲ. ಅಂದರೆ ನನಗೆ ಅನ್ಸುತ್ತೆ ಅಜ್ಜು ಸರ್ ನಾವೆಲ್ಲ ಅಂದರೆ ವಿರ್ ಆಲ್ ಆನ್ ದ ಸೇಮ್ ಪೇಜ್. ಅಂದರೆ ಆ ಮೈಂಡ್ ಸೆಟ್ ಇದೆಯಲ್ಲ, ಅಂದರೆ ಹಿ ವಾಸ್ ಅವರ್ ಒನ್ ಆಫ್ ಫಸ್ಟ್ ಆಡಿಯನ್ಸ್. ಇದು ನೋಡಿದ ತಕ್ಷಣ ಅವ್ರು ಲಾಫ್ ನಕ್ಕು ಇದು ನೋಡಿ ಪ್ರತಿ ರೀಲ್ ರಿವಿಸಿಟ್ ಮಾಡಿ ನೋಡಿ ನಗ್ತಾ ಇದ್ರು. ಅದು ಇದು ಜನರಿಗೂ ಅಷ್ಟ ಕರೆಕ್ಟಾಗಿ ಇದು ಅರ್ಥ ಆಗ್ಬಿಟ್ರೆ ಅಂದರೆ ಎಲ್ಲ ಆಡಿಯನ್ಸ್ಗೂ ಸೂಪರ್ ಮಜಾ ಬರುತ್ತೆ. ಅಂಡ್ ಅವ್ರಿಗೂ ಇದು ಒಂದು ಆಕ್ಚುಲಿ ಬೇರೆ ರೀತಿಯ ಫಿಲ್ಮ್. ಅವರ 100% ಪೋರ್ಟ್ಫೋಲಿಯೋಗೂ ಹೌದು. ಹೀರೋ ವಾಸ್ ವ್ಯಾಕಿ ಟು ಅನ್ ಎಕ್ಸ್ಟೆಂಟ್, but it was still in a cinematic way of presentation. This is unlike anything he has ever done before. It even in his output alla, this I think this will be Ajju sir's one of best works. Again, he is crossed all his boundaries, and this is a genre which he's never done before, and he's explored so many new things. ಮ್ಯೂಸಿಕಲ್ಲೂ ಅಷ್ಟೇ ಮಜಾ ಕೊಡೋದು. ಓಕೆ, ಕೊನೆಯದಾಗಿ ನೀವು 3 ಜನ ಆಬ್ವಿಯಸ್ಲಿ ಫಿಲಮ್ ನೋಡಿದ್ದೀರಾ. ನೀವು ನೋಡಿದ್ದೀರಾ ಫಿಲಮ್, ಫುಲ್ ಸಂಪೂರ್ಣ ಫಿಲಮ್ನ? ನಿಮಗೆ ಏನು ಅನ್ನಿಸ್ತು ಫೈನಲ್ ಔಟ್ಪುಟ್ ಅಥವಾ ಫಿಲಮನ್ನು ನೋಡಿದ ಮೇಲೆ? ಆ್ಯಂಡ್ ನಿಮ್ಮ ಪ್ರಕಾರ ಆಡಿಯನ್ಸ್ಗೆ ಒಂದು USP ಅಂತ ಈ ಫಿಲಮ್ ಬಗ್ಗೆ ಏನು ಹೇಳ್ಬೋದು ನೀವು ಫಿಲಮ್ ಫೈನಲ್ ಔಟ್ಪುಟ್ ನೋಡಿದ ಬೇಸಿಸ್ ಮೇಲೆ? ನನಗೆ ಪರ್ಸ್ನಲಿ ನಾಸ್ಟಾಲ್ಜಿಯಾ, ರಿಲೇಟಬಲ್ ನಾಸ್ಟಾಲ್ಜಿಯಾ, ಅದ್ರ ಮುಖಾಂತರ ಎಂಟರ್ಟೈನ್ ಮಾಡ್ತಿರೋದು ಇನ್ನೂ ಒಂದು ಒಳ್ಳೆ ಮಜಾ ಬರುತ್ತೆ ನನಗೆ. ಅದು ಮಜಾ ಬರ್ತಿದೆ. ಸೊ ಆಡಿಯನ್ಸ್ ಏನು ನೋಡ್ಬೋದು ಇಲ್ಲಿ ಅಂದರೆ, ಒಂದ್ಸಲಿ ಎಲ್ಲ ಅವರು ಕಾಲೇಜ್ ಡೇಸ್ ಇನ್ ಆಥೆಂಟಿಕ್ ವೇ, ಇನ್ ಅ ರಿಯಲ್ ಸೆನ್ಸ್ ದೇ ಕ್ಯಾನ್ ವಿಸಿಟ್ ದೇರ್ ಹಾಸ್ಟೆಲ್ ಡೇಸ್, ದೇರ್ ಕಾಲೇಜ್ ಲೈಫ್, ದೇರ್ ಸ್ಟೂಡೆಂಟ್ ಲೈಫ್. ಆ ನಾಸ್ಟಾಲ್ಜಿಯನ್ನ ರಿಲೀವ್ ಮಾಡ್ಬೋದು. ಮತ್ತು ಎಂಟೈರ್ ಪ್ರೋಸೆಸ್ ಹೆಂಗಿದೆ ಅಂದರೆ, ಎಂಟೈರ್ ಸಿನಿಮಾ ಹೆಂಗಿದೆ ಅಂದರೆ, ಇಟ್ಸ್ ಅ ವೆರಿ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್. ನಾಟ್ ಜಸ್ಟ್ ಬರೀ ಕ್ಯಾಮ್ರಾ ಅಷ್ಟೇ ಅಲ್ಲ, ಇವಾಗ ಸೌಂಡ್ ಡಿಸೈನರ್ ಫಾಲಿ ಆಗಿರ್ಬೋದು, ನಾ ಈ ರೂಮಲ್ಲಿ ಇದ್ದರೆ ಮೇಲ್ಗಡೆ ರೂಮಲ್ಲಿ ಏನೋ ಮಾತಾಡ್ತೀನಿ. ಸೊ ಇಟ್ಸ್ ಟೋಟಲಿ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್. ಸೊ ಯು ವಿಲ್ ಜಸ್ಟ್ ಲೀವ್ ದೇರ್ ಆ್ಯಂಡ್ ಕಮ್ ಬ್ಯಾಕ್. ನನಗೆ ಅದು ತುಂಬ ಖುಷಿ ಆಗುತ್ತೆ. ನಿಮಗೆ? ನನಗೆ ಆ್ಯಸ್ ಕನ್ನಡ ಮೂವಿ ವಾಚಿಂಗ್ ಆಡಿಯನ್ಸ್, ದಿಸ್ ಇಸ್ ಒನ್ ಕೈಂಡ್ ಆಫ್ ಮೂವಿ ನಾನು ತುಂಬ ದಿವಸದಿಂದ ಕಾಯ್ತಿದ್ದೆ. ಇದೊಂದು ಜಾನರ್ ರಿಯಲಿಸ್ಟಿಕ್ ರಾ ಕಾಲೇಜ್ ಹ್ಯೂಮರ್ ಅಂತ, ವಿಚ್ ದಿಸ್ ಮೂವಿ ಇಸ್ ಡೆಲಿವರ್ಡ್. ಹಾಸ್ಟೆಲ್ ಇದ್ದವ್ರಿಗೆಲ್ಲ ಲೈಕ್ ಈ ಸೆಡ್ ಒಂದು ನಾಸ್ಟಾಲ್ಜಿಯಾ. ಯಾರು ಹಾಸ್ಟೆಲ್ಗೆ ಹೋಗಿಲ್ವೋ ದೇ ವಿಲ್ ನೋ ವಾಟ್ ಇಟ್ ಇಸ್ ಲೈಕ್ ಟು ಬಿ ಇನ್ ಹಾಸ್ಟೆಲ್. ಐ ಆಮ್ ಪ್ರಿಟಿ ಶ್ಯೂರ್ ಆಫ್ಟರ್ ವಾಚಿಂಗ್ ದಿಸ್ ಹೂಎವರ್ ಹಸ್ ಮಿಸ್ಡ್ ಔಟ್ ಆನ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಇನ್ನು ಹಾಸ್ಟೆಲ್ಗೆ ಹೋಗಬೇಕಾಗಿರೋರು ಡೆಫಿನೆಟ್ಲಿ ದೇ ಆಪ್ಟ್ ಫಾರ್ ಹಾಸ್ಟೆಲ್. ಆಪ್ಷನ್ ಇದ್ದರೆ ಮನೆಯಿಂದ ಹೋಗಬೇಕು ಹಾಸ್ಟೆಲ್ಗೆ ಹೋಗಬೇಕು ಅಂದರೆ, ಇಫ್ ಪೀಪಲ್ ವಾಚ್ ದಿಸ್ ಮೂವಿ
they'll definitely would love to stay in a hostel. Sure. ನಿಮಗೆ ಫೈನಲಿ ದಿ ಮೇಕರ್ ಆಫ್ ದಿಸ್ ಫಿಲ್ಮ್ ಸ್ಕ್ರಿಪ್ಟಿಂದ ಸ್ಕ್ರೀನಿಂಗ್ ನೀಟಾಗಿ ಟ್ರಾನ್ಸ್ಲೇಟ್ ಆಗಿದೆ ಅನ್ನೋದು ನನಗೆ ಮೇಯ್ನ್ಲಿ ಖುಷಿ ಇರೋದು. ಆ್ಯಂಡ್ ನನಗೆ ಈ ಫಿಲಮ್ ನೋಡಿದಾಗ ಅಂದರೆ ಇಷ್ಟು ದೊಡ್ಡ ಕೊಲಾಬ್ರೇಟಿವ್ ಎಫರ್ಟ್ ನ್ಯೂ ಕಮರ್ಸಿಂದ ಆಗಿರೋದು ನನಗೆ ದಟ್ ಈಸ್ ಮೇನ್ ಥಿಂಗ್. ಅಂದರೆ ಒಂದು ಎಂಟೈರ್ ಬ್ರದರ್ಹುಡ್ ಕಾಣಿಸುತ್ತೆ ಈ ಫಿಲಮಲ್ಲಿ. ಅಂದರೆ ದರ್ ಇಸ್ ಬ್ರೋಮ್ಯಾನ್ಸ್, ಬಟ್ ದಿಸ್ ಒಂದಷ್ಟು ಜನ ಹುಡುಗರು ಸೇರಿಕೊಂಡು ಹುಚ್ಚೇದೇನೋ ಒಂದು ಮಾಡೋಣ, ಎಲ್ಲರೂ ರಾಕ್ಷಸರೇ ಇಲ್ಲ. ನಮ್ಮ ಟೀಮ್ ಪೂರ್ತಿ ನಾನು ಹೇಳ್ತಿಲ್ಲ, ಅಂದರೆ ಹೊಸದಾದ್ರೂ ಒಂದು ರಾಕ್ಷಸರ ಥರನೇ ಕೆಲಸ ಮಾಡ್ತಾಯಿದ್ವಿ. ಅಷ್ಟು ಜನ ಸೇರಿ ಒಂದು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಬೇರೆ ಲೆವೆಲ್ ಕಿಕ್. ಅಂದರೆ ಇಫ್ ಐ ವಾಸ್ ನಾಟ್ ಇನ್ ದಿಸ್ ಫಿಲಮ್ ಐ ವುಡ್ ಹವ್ ರಿಯಲಿ ಮಿಸ್ಡ್ ದಿಸ್ ಫಿಲ್ಮ್. ನಾನು ಯಾಕಿಲ್ಲ ಟೀಮ್ ಹಂಗೆ ಅನ್ಸಂದ್ರೆ ಅವ್ರು ಹೆಂಗೆ ಹೇಳಿದ್ರು, ಹಾಸ್ಟೆಲ್ ನೀವು ಉಳ್ಕೊಳ್ಳಿಲ್ಲ ಅಂದರೆ ನೀವು ಹೆಂಗೆ ಮಿಸ್ ಮಾಡ್ತೀರೋ ಒಂದು ಎಕ್ಸ್ಪೀರಿಯನ್ಸ್ನ. ಬಟ್ ವೆರಿ ವೆರಿ ನೈಸ್ ಆನ್ಸರ್, ವೆರಿ ನೈಸ್. ಬಟ್ ಕೊನೆಗೆ ನೋಡಿದ್ಮೇಲೆ ಅಬ್ಬಾ ಮಾಡ್ಬಿಟ್ವಿ, ಗೆದ್ವಿ ಅನ್ನೋ ಒಂದು ಫೀಲಿಂಗ್ ಇತ್ತು. ಅದು ನನಗೆ ಅಂದರೆ ವ್ಯಾಲಿಡೇಷನ್ಸ್ ನಾವೇ ಕೊಟ್ಟರೆ ತಪ್ಪಾಗತ್ತೆ. ಬಟ್ ನಮ್ಗೆ ರಕ್ಷಿತ್ ಸರ್ ಫಿಲಮ್ ನೋಡಿದಾಗ ಅಂದರೆ ಹಿಸ್ ವಾಚ್ ಇಟ್ ಥ್ರೈಸ್. ಅವ್ರ ವ್ಯಾಲಿಡೇಷನ್ ನನ್ನ ಆ ಟೇಸ್ಟ್ ಆಫ್ ಸಿನಿಮಾಸ್ ನಮ್ಮದು ಹತ್ರ ಇರೋದ್ರಿಂದ, ಸೊ ಹಿಸ್ ವ್ಯಾಲಿಡೇಷನ್ ಮ್ಯಾಟರ್ಡ್ ಅಲಾಟ್. ಅವ್ರು ಫುಲ್ ಫಿಲ್ಮ್ನ 3 ಸತಿ ನೋಡಿದ್ದಾರೆ. ಪ್ರತಿಯೊಂದು ಇದನ್ನು ಸೀನ್ ಟು ಸೀನ್ ನೋಡಿದಾಗ ನನಗೆ ಅವರು ಮಜಾ ಇದೆ ಅಂತಂದ್ರಲ್ಲ, ಅದೊಂದು ಖುಷಿ ಇದೆ. ಜನನೂ ಇವಾಗ ಅದನ್ನೇ ಹೇಳಿದ್ರೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ ಫಸ್ಟ್ ಸ್ಕ್ರೀನಿಂಗ್ ಅವ್ರು ಫಸ್ಟ್ ಟೈಮ್ ಜಸ್ಟ್ ಏನೂ ಇಲ್ಲ, ಈ ಥರ ಒಂದು ಮೂವಿ ಮಾಡಿದ್ದೀವಿ, ಹಿ ವಾಸ್ ಇಂಟ್ರೆಸ್ಟೆಡ್ ಟು ವಾಚ್ ಇಟ್. ನೋಡಿ ಮೂವಿ ಆದಮೇಲೆ ಆಚೆ ಬಂದ್ಬಿಟ್ಟು ನೋಡ್ಬಿಟ್ಟು ನಾವು ಡಿಸ್ಕಸ್ ಮಾಡ್ತಿರೋವಾಗ immediately after the screening he offered us, do you want Parama to present this? That was really surprising for us. Kind of him also. ಅಂದರೆ ಯೂಶಲಿ ಪರಮಾಲ್ಸ್ ಇನ್-ಹೌಸ್ ಅವ್ರ ರೈಟರ್ಸ್ ಅಥವಾ ಗೊತ್ತಿರೋ ಇದು ಮಾಡಿರ್ತಾರಲ್ಲ, ಅವ್ರ ಟೀಮಲ್ಲಿ ಆಲ್ರೆಡಿ ಲಾಟ್ ಆಫ್ ಪೀಪಲ್ ಹು ಆರ್ ರೈಟಿಂಗ್. ಬಟ್ ಹೊರಗಡೆಯವ್ರಿಗೂ ಹಿಂಗೆ ಬಿಕಾಸ್ ಈ ಲೈಕ್ ದ ಪ್ರಾಡಕ್ಟ್ ಹಿ ವಾಂಟೆಡ್ ಟು ಪ್ರೆಸೆಂಟ್ ಇಟ್, ದಟ್ ವಾಸ್ ವೆರಿ ಕೈಂಡ್ ಆಫ್ ಹಿಮ್ ಆಲ್ಸೋ. And that just candidly came up in a conversation. Correct. ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಾ he just put it out there, do you want Parama to present this ಅಂತ. ಲವ್ಲಿ. ಸೊ ಬರೀ ರಕ್ಷಿತ್ ಶೆಟ್ಟಿ ಅವ್ರಿಗೆ ಮಾತ್ರ ಅಲ್ಲ, ಜುಲೈ 21ಕ್ಕೆ ಎಲ್ರಿಗೂ ಇದು ಇಷ್ಟವಾಗಲಿ. ಆ್ಯಂಡ್ ನನಗೆ ಇದರಲ್ಲಿ ಪರ್ಸ್ನಲಿ ಏನು ಅಂದರೆ, ಐ ಆಮ್ ಅ ಫ್ಯಾನ್ ಆಫ್ ಸಚ್ ಜಾನ್ರಾ, ಬಟ್ ನನಗೇನು ಅಂದರೆ ಐ ವಾಂಟ್ ದಿ ಆಡಿಯನ್ಸ್ ಆಲ್ಸೋ ಟು ಲೈಕ್ ದಿಸ್ ಫಿಲಮ್. ಆಗ ಇಟ್ ವಿಲ್ ಓಪನ್ ಅಪ್ ಮೋರ್. ಡೆಫಿನೆಟ್ಲಿ ಶೋರ್ ದೇ ವಿಲ್. ಅಂದರೆ ಇವಾಗ ಫೌಂಡ್ ಫುಟೇಜ್ 6-5 ಅಂತ ಒಂದು ಒಳ್ಳೆ ಫಿಲಮ್ ಬಂದಾಗ ಫೌಂಡ್ ಫುಟೇಜ್ ಅವ್ರು ಎಷ್ಟು ರಿಸ್ಕಲ್ಲಿ ತೆಗ್ದಿರ್ತಾರೆ ಅಂದರೆ ಇಷ್ಟ ಆಗುತ್ತೆ. ಇಟ್ ಬಿಕೇಮ್ ಅ ಹಿಟ್. ಅಂದರೆ ಐ ಆಮ್ ಜಸ್ಟ್ ಸೇಯಿಂಗ್ ನಮ್ದೇನು ಆ ಫೌಂಡ್ ಫುಟೇಜ್ ಆ ಥರ ಫೌಂಡ್ ಫುಟೇಜ್ ಅಲ್ಲದೆ ಇದ್ರು, ಬಟ್ ಒಂದು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಇನ್ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ವಿಲ್ ಗೋ ಲಾಂಗ್ ವೇ ಅಂತ. ಕರೆಕ್ಟ್. ಆನ್ ದ್ಯಾಟ್ ನೋಟ್, ಆಫ್ ಕೋರ್ಸ್ ಪರ್ಸನಲ್ ಕಾನ್ವರ್ಸೇಷನ್ ಬಗ್ಗೆ ಹೇಳಬಾರ್ದು, ಬಟ್ ಹೇಳ್ಬಿಡ್ತೀನಿ ಇಲ್ಲಿ, ಬಿಕಾಸ್ ಯು ಬ್ರಾಟ್ ಇಟ್ ಅಪ್. 6-5 ಅಶೋಕ್ ಅವರು, ಐ ವಾಸ್ ಜಸ್ಟ್ ಟಾಕಿಂಗ್ ಟು ಹಿಮ್ ರೀಸೆಂಟ್ಲಿ. ಹಿ ಸೆಡ್, ಮಾತಾಡ್ತಿದ್ವಿ ಯಾವ್ದು ಫಿಲಮ್ ಬರುತ್ತೆ ನೆಕ್ಸ್ಟ್ ಅಂತ. ಹಿ ಸೆಡ್, ಸರ್ ಹಾಸ್ಟೆಲ್ ಹುಡುಗರ ಬಗ್ಗೆ ನನಗೆ ನಂಬಿಕೆ ಇದೆ, ಅದನ್ನು ನೋಡ್ತೀನಿ ಅಂತ. ಸೊ ಜಸ್ಟ್ ಲುಕ್ ಅಟ್ ಹೌ ಬ್ಯೂಟಿಫುಲ್ ದಿಸ್ ಎಂಟೈರ್ ಥಿಂಗ್ ಇಸ್. ಆಲ್ ದಿ ವೆರಿ 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 ಬೆಸ್ಟ್. ಥ್ಯಾಂಕ್ ಯು. ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.